ಮತ್ತೆ ಶೇರ್ ಮಾಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ರೆಗ್ಯುಲರ್ ಮಾಡ್ತಿದ್ದೀರಾ ಸರ್. ಎಸ್ ಸರ್. ಶರಣಪ್ಪ ಕೋಳಿ ಸರ್. ಮತ್ತಿನ್ಯಾರಾದ್ರೂ ಶೇರ್ ಮಾಡೋರಿದ್ರೆ ಈಗಲೇ ಹ್ಯಾಂಡ್ ರೈಸ್ ಮಾಡಿ, ನೆಕ್ಸ್ಟ್ ಮತ್ತೆ ಟೈಮ್ ಸಿಗೋದಿಲ್ಲ ನಿಮ್ಗೆ. ಎಸ್ ಸರ್, ಕ್ವಿಕ್ ಶೇರಿಂಗ್ ಪ್ಲೀಸ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್ ಹಾಗೆ ಕೂಡ ಅದೇ ರೀತಿಯಲ್ಲಿ ಹ್ಯಾಪಿ ಈವ್ನಿಂಗ್ ಸರ್. ಯಾಕಂದ್ರೆ ತುಂಬಾ ಖುಷಿ ಆಗ್ತಿದೆ ಸರ್. ಯಾಕಂದ್ರೆ ರಾಜು ಡಿಜೆ ಸರ್ ಅವ್ರದ್ದು ಕಂಟಿನ್ಯೂ ಆಗಿ 4 ದಿವಸ ಆಯ್ತು ರೆಗ್ಯುಲರ್ ಆಗಿ ಕೇಳ್ತಾ ಇದ್ದೀನಿ. ಅದು ತುಂಬಾ ಹೆಲ್ಪ್ ಆಗ್ತದೆ. ಆಲ್ರೆಡಿ ನಾನು 3 ಜನರನ್ನ ಜಾಯಿನ್ ಕೂಡ ಮಾಡಿದ್ದೇನೆ ರೀ. ಒಬ್ಬರನ್ನ ಬಿಲ್ಲಿಂಗ್ ಕೂಡ ಮಾಡಿಸಿದ್ದೀನಿ. ಇನ್ನ ಇಬ್ಬರನ್ನ ಮಾಡಿಸ್ಬೇಕ್ರಿ. ಅದೇ ರೀತಿಯಲ್ಲಿ ನಾಳೆಗೆ ಇನ್ನೊಬ್ರದ್ದು ಐಡಿ ಕೂಡ ಮಾಡೋದೈತ್ರಿ. ಫೀಲ್ಡಿಗೆ ಹೋಗ್ತಾ ಇಲ್ಲ, ಆದ್ರೂ ಕೂಡ ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಸ್ವಲ್ಪ ಫಾಲೋಅಪ್ ಮಾಡ್ತಾ ಇದ್ದೀನಿ. ಹಳಿ ರೀ ಎಂಟ್ರಿ ಮಾಡಿಸ್ತಾ ಇದ್ದೀನಿ ರೀ ಅವ್ರನ್ನ. ಹಳಿಬ್ರನ್ನ ಕರ್ಕೊಂಡು ಬರೋ ಪ್ಲಾನ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರು ಏನೋ ಒಂದು ಕಾರಣದಿಂದ ಮಿಸ್ ಔಟ್ ಆಗಿದ್ದಾರೆ. ಅವರಿಗೆ ಅರ್ಥ ಮಾಡಿಸಿ ಬಿಸ್ನೆಸ್ಗೆ ಕರ್ಕೊಂಡ್ಬಂದು ಅವ್ರಿಗೆ ಒಳ್ಳೆಯ ಒಂದು ಇನ್ಕಮ್ ಕೊಡಿಸ್ಬೇಕಂತೇಳಿ ಒಂದು ಸಂಕಲ್ಪ ಮಾಡಿದ್ದೀನಿ ರೀ. 2026 ಡ್ರೀಮ್ ಕೂಡ ಬರ್ಕೊಂಡಿದ್ದೀನಿ ರೀ. 1 ಲಕ್ಷ ಇನ್ಕಮ್ ಯಾವ ಥರ ಪಡ್ಕೋಬೇಕಂತೇಳಿ ಅವ್ರಿಗೆ ಕೂಡ ಪ್ಲ್ಯಾನ್ ಕೊಡ್ತಾ ಇದ್ದೀನಿ. ನಾನು ಕೂಡ ಪ್ಲ್ಯಾನ್ ತೊಗೋತಾ ಇದ್ದೀನಿ. ಬೆಳ್ಳಿಗೆ ನಾವು ಸಂಡೇ 4 ಜಾಗಕ್ಕೆ 4 ಜನ ಕರೆದಿದ್ದಾರೆ, ಹೋಗಲೇಬೇಕ್ರಿ ಸರ್. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಓಟಿ ಸರ್. ಸೂಪರ್, ಥ್ಯಾಂಕ್ ಯು ಸರ್. ಓಕೆ, ಒಂದು ತುಂಬಾ ಚೆನ್ನಾಗಿ ಶೇರ್ ಮಾಡಿದ್ರಿ. ಈಗ ಆಲ್ರೆಡಿ 1 ಲಕ್ಷಕ್ಕೆ ನಾನು ಇವತ್ತು ನಾನು ಡ್ರೀಮ್ ಸೆಟ್ ಮಾಡಿದ್ದೀನಿ ಅಂತ ಅದನ್ನ ಗೋಲ್ ಸೆಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅದನ್ನ ಮತ್ತೆ ಆಕ್ಷನ್ ಪ್ಲಾನ್ ಆಗಿ ನೀವು ನಿಮ್ಮ ಅಪ್ಪನ ಹತ್ರ ವಿಚಾರಿಸಿ ಅವ್ರ ಹತ್ರ ಕುತ್ಕೊಂಡಾಗ ನಿಮ್ ಟೀಮ್ ಏನಿದೆ ಅದನ್ನ ಕರೆಕ್ಟ್ ಪ್ಲಾನ್ ಮಾಡ್ಕೊಂಡು ಒಂದು ಪ್ಯೂರಿಟಿ ಆಫ್ ಇಂಟೆನ್ಷನ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ. 100% ಆಗುತ್ತೆ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಓಕೆ. ಓಕೆ, ಮತ್ತೆ ಯಾರು ಶೇರ್ ಮಾಡ್ತೀರಾ? ಇದೊಂದು ಗೋಲ್ಡನ್ ಅಪರ್ಚುನಿಟಿ ನಿಮ್ಮೆಲ್ರಿಗೂ ಕೂಡ. ಯಾರು ಶೇರ್ ಮಾಡ್ತೀರಾ? ಏನೇನ್ ಹ್ಯಾಂಡ್ ಇವತ್ತು ಟೀಮ್ ವರ್ಕ್ ಅಲ್ಲಿ ನಡೆದಿದೆ, ನಿನ್ನೆ ಇವತ್ತು ಏನ್ ನಡೆದಿದೆ ಅಂಡ್ ಜೊತೆಗೆ ಏನೆಲ್ಲ ನಿಮಗೆ ಮಿರಾಕಲ್ ಆಗ್ತಿದೆ, ಓಕೆ ನಿಮ್ಗಳಿಗೆ ಏನೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ಆಗ್ತಿದೆ ಅನ್ನೋ ತರದ ಶೇರ್ ಮಾಡ್ಬೋದಾ? ಎನಿ ಶೇರಿಂಗ್ಸ್? ಓಕೆ. ಜೊತೆಗೆ ರಾಜು ಸರ್ದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ಹಂಗಾಗಿ ಇದು ಇವತ್ತು ಅಗೇನ್ ಮತ್ತೆ ನಾವು ರನ್ ಮಾಡ್ತಿದೀವಿ. ಇದರಿಂದ ಕೂಡ ವೈ ಗೋಲ್ ಸೆಟ್ಟಿಂಗ್ ಅಂತ ತುಂಬಾ ಡೀಪ್ ಆಗಿ ತಗೊಂಡಿದ್ದಾರೆ. ಅದರಿಂದ ಕೂಡ ಹೇಗಿತ್ತು ಅನ್ನೋದಕ್ಕಿಂತ ಏನ್ ಆಲ್ರೆಡಿ ಅದಕ್ಕೆ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ. ಓಕೆ, ಆ ಒಂದು ಟ್ರೈನಿಂಗ್ ನ ಕೇಳ್ಬಿಟ್ಟು ಏನ್ ಆಕ್ಷನ್ ತಗೊಂಡ್ರಿ ಇಮಿಡಿಯೇಟ್ ಆಗಿ. ಎಸ್, ನಾನು ಗೋಲ್ ಸೆಟ್ ಮಾಡಿರ್ಲಿಲ್ಲ, ನಾನು ಗೋಲ್ ಸೆಟ್ ಮಾಡಿದೀನಿ. ಅದ್ರ ಜೊತೆಗೆ ನನ್ನ ಇಂಟೆನ್ಷನ್ ಕರೆಕ್ಟ್ ಆಗಿ ಇರ್ಲಿಲ್ಲ, ಬಟ್ ಇವತ್ತು ಅಷ್ಟು ಜನದ್ದು ಸಕ್ಸಸ್ ಸ್ಟೋರೀಸ್ ಕನೆಕ್ಟ್ ಮಾಡಿದಾಗ, ತಾಂಜೇನಿಯದು ಕನೆಕ್ಟ್ ಮಾಡಿದಾಗ, ಅಂಡ್ ಜೊತೆಗೆ ಇವತ್ತು ಸಚಿನ್ ತೆಂಡೂಲ್ಕರ್ಗೋಸ್ಕರ ಇವತ್ತು ಆಡ್ಬೇಕು ಅಂತ ಇವತ್ತು ವರ್ಲ್ಡ್ ಕಪ್ ವಿನ್ ಆಗಿದ್ದಾಗ್ಬೋದು, ಮಂಜುನಾಥ್ ಶೆಟ್ಟಿ ಸರ್ದು ಒಂದು ಪ್ಯೂರಿಟಿ ಇಂಟೆನ್ಷನ್ ಆಗ್ಬೋದು. ಇದ್ರಲ್ಲಿ ಏನು ಚೇಂಜಸ್ ಆಗಿದೆ, ಚೇಂಜಸ್ ಮಾಡ್ಕೊಳಕ್ ಆಯ್ತು ಅಂತಕ್ಕಂಥದ್ದು ಇದ್ರು ಕೂಡ ನೀವು ಧೈರ್ಯ ಶೇರ್ ಮಾಡ್ಬೋದು. ಎಸ್ ಸರ್. ಜಸ್ಟ್ HN ಶಿವಕುಮಾರ್ ಸರ್, ಆಮೇಲೆ ವಿನುತಾ ಮೇಡಮ್. ಇರೋದು 1 ನಿಮಿಷ. ಎಸ್, ಶಾರ್ಟ್ ಆಗಿ. ಓಕೆ ಸರ್, ಗುಡ್ ಈವ್ನಿಂಗ್ ಸರ್ ಎಲ್ಲರಿಗೂ. ಗುಡ್ ಈವ್ನಿಂಗ್. ನಾವು ಇದ್ರ ಮೋದಿಕರ್ ಬಗ್ಗೆ ಹೇಳ್ಬೇಕಂತಂದ್ರೆ, ರಾಜು ಸರ್ದು ಮೊನ್ನೆ ಅವ್ರದ್ದು ಫುಟ್ಬಾಲ್ ಪ್ಲೇಯರ್ದು ಅವ್ರದ್ದೆಲ್ಲ ಹೇಳಿದಾಗ, ನಾವು ಏನ ನಾನು ಪಾರ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಏನ್ ತಿಳ್ಕೊಂಡಿದ್ದೀನಿ ಅಂದ್ರೆ, ಇದು ಒಂದ್ ಸುಮ್ನೆ ನನಗೆ ಮನೆಗೆ ಐಟಮ್ಸ್ ಮಾತ್ರ ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇನೆ, ನನಗೆ ಏನಕ್ಕೆ ಮೋದಿಕೇರ್ ಅನ್ನೋ ತರ ಮೈಂಡ್ ಅಲ್ಲಿ ಇತ್ತು. ಇವಾಗ ಅದನ್ನ ಟ್ರೈನಿಂಗ್ ತಗೊಂಡ್ಮೇಲೆ ಏನ್ ಅನ್ಸ್ತಾ ಇದೆ, ನಾನು ಒಬ್ಬನೇ ಉದ್ಧಾರ ಆದ್ರಲ್ಲ, ಬೇರೆಯವ್ರಿಗೂ ಹೆಲ್ತ್ ಒಳ್ಳೆ ಪ್ರಾಡಕ್ಟ್ಗಳಿದಾವೆ. ನಾನು ಆರೋಗ್ಯವಾಗಿದ್ದೇನೆ ಇವಾಗ, ಆದ್ರೆ ಬೇರೆಯವ್ರಿಗೂ ನೋಡ್ಬೇಕಲ್ವಾ. ಒಂದು ಇದನ್ನ ನಾವು ಸೇವೆ ಮಾಡಿದ್ರಿಂದ, ನಾವು ಲೈಫ್ ಎಜುಕೇಶನ್ ಅದೆಲ್ಲ ತಗೊಂಡ್ ನೋಡಿದಾಗ, ನಾವು ಸೇವೆ ಮಾಡೋದ್ರಿಂದನೂ ದುಡ್ಡು ಬರುತ್ತೆ ಅಂತ ಗೊತ್ತಾಯ್ತು. ಅದೊಂಥರ ಮೋಟಿವೇಶನ್ ಸ್ಪೀಚ್ ಆಯ್ತು ಸರ್. ಥ್ಯಾಂಕ್ ಯು. ಸೂಪರ್, ಗ್ರೇಟ್ ಸರ್. ಒಂದ್ ಒಳ್ಳೆ ಚೆನ್ನಾಗಿ ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಸರ್ ಟ್ರೈನಿಂಗ್ ಅಲ್ಲಿ. ಆಲ್ ದ ಬೆಸ್ಟ್. ವಿನುತಾ ಮೇಡಮ್, ಜಸ್ಟ್ ಲಾಸ್ಟ್ 1 minute ಇದೆ. ಎಸ್. Yes, sir. Thank you, sir. Thank you for the opportunity. For the long time, ಏನಂದ್ರೆ ರಾಜು ಸರ್ದ ಸೆಷನ್ ಏನ್ ಕೇಳಿದ್ದು ಅದ್ರಲ್ಲಿ ಫುಟ್ಬಾಲ್ ಪ್ಲೇಯರ್, ಆಕ್ಚುಲಿ ನಾನು ಅಷ್ಟೇ ತುಂಬಾ ಸೆಷನ್ಗಳನ್ನ ಅಟೆಂಡ್ ಆಗಿದ್ದು. ನಾನು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಹೇಳಿ ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡಿದ್ದು. ಈವನ್ ನಾನು ಸುರೇಖಾ ಭಾರ್ಗವ್ ಮ್ಯಾಮ್ ತರ ಆಗ್ಬೇಕು ಅಂತ ನಂದೊಂದು ಥಾಟ್ ಇದ್ದಿತ್ತು. ಸೊ ಅವ್ರದ್ದು ಏನು ಸೆಷನ್ಸ್ ಏನಿದೆ ಒಂದು ಮಿಸ್ ಮಾಡದೆ ನಾನು ನೋಡ್ತಾ ಇದ್ದಿದ್ದು. ಅವ್ರನ್ನ ರೀಚ್ ಆಗ್ಬೇಕು ಅಂತಂದ್ರೆ ರಾಜು ಸರ್ದು ಸೆಷನ್ಗಳನ್ನ ಅಟೆಂಡ್ ಆಗುವಂಥದ್ದು, ವಿಜಯ್ ಸರ್ದು ಸೆಷನ್ ಒಂದು ಮಿಸ್ ಮಾಡದೆ ಅಟೆಂಡ್ ಆಗುವಂಥದ್ದು, ಎಲ್ಲದನ್ನು ಮಾಡ್ತಿದ್ದೆ. ಎಲ್ಲೋ ಒಂದ್ ಕಡೆ ನಂದು ಲೈಫಲ್ಲಿ ತುಂಬಾನೇ ಕಮಿಟ್ಮೆಂಟ್ಸ್ ಪ್ರಾಬ್ಲಮ್ಸ್ ಏನಿದೆ ಅದ್ರಲ್ಲಿ ನನಗೆ ಗೊತ್ತಿಲ್ಲ, ನಾನು ಸ್ಟಕ್ ಆನ್ ಆಗ್ಬಿಟ್ಟಿದ್ದೆ.
ನಂದೇನ್ ಗೋಲ್ ಇದೆ ಅದನ್ನ ನಾನು ರೀಚ್ ಮಾಡೇ ಮಾಡ್ತೀನಿ ಅಂತ ಏನ್ ಚಾಲೆಂಜ್ ಹಾಕಿದ್ದು ಏನಿದೆ, ನಾನು ಎಲ್ಲೋ ಒಂದ್ ಕಡೆ ಅದನ್ನ ನಿಲ್ಸಿದ್ದೆ. ಫುಲ್ ಸ್ಟಾಪ್ ಅಲ್ಲ, ಸಾರಿ, ಕಾಮಾ ಹಾಕಿದ್ದು. ಬಟ್ ಮತ್ತೆ ಅದನ್ನ ಫುಲ್ ಸ್ಟಾಪ್ ನ ತೆಗೆದು ಕಾಮಾ ಹಾಕಿ ನನ್ನ ಲೈಫ್ ನ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಲಿಕ್ಕೆ ರಾಜು ಸರ್ದು ಸೆಷನ್ ಫುಟ್ಬಾಲ್ ಪ್ಲೇಯರ್ ಏನಿದೆ ಆ ಚಾಲೆಂಜ್ ಏನ್ ಮಾಡಿದ್ದು ನನಗೆ, ಎಸ್, ನಾನು ಅದನ್ನ ಲೈಫಲ್ಲಿ ಮಾಡಲೇಬೇಕು ಅಂತ ಹೇಳಿ ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು. ಆ ಗೋಲ್ ನ ಏನ್ ನಾನು ಸೆಟ್ ಮಾಡಿದ್ದೆ ಅದನ್ನೆಲ್ಲ ನಾನು ಮತ್ತೆ ತೆಗೆದು ಮತ್ತೆ ರೀಪ್ಲಾನ್ ಮಾಡ್ಲಿಕ್ಕೆ ಅದು ಹೆಲ್ಪ್ ಮಾಡ್ತು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಒಂದು ಇಂಚಿಂಚಾಗಿ ಒಂದು ಕಾರ್ಯಕ್ರಮನ ಹೆಂಗ್ ಅಟೆಂಡ್ ಮಾಡ್ಬೇಕು, ಹೆಂಗ್ ಅಪ್ಲಿಕೇಶನ್ ಮಾಡ್ಕೋಬೇಕು ಅಂತಕ್ಕಂಥ ತುಂಬಾ ಚೆನ್ನಾಗಿ ತಗೊಂಡಿದ್ದೀರಾ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಎಸ್ ಎಸ್, ಎಲ್ರು ಕೂಡ ಯಾರಾದ್ರೂ ಮಿಸ್ ಆಗಿದ್ರೆ ದಯವಿಟ್ಟು ಅಟೆಂಡ್ ಮಾಡಿಸಿ. ಇವತ್ತಂತೂ ತುಂಬಾ ಪವರ್ಫುಲ್ ಆಗಿದೆ. ಸೊ ಅದನ್ನ ನಾನು ಜಸ್ಟ್ ನಾನು ಮಧ್ಯಾಹ್ನ ಶೇರ್ ಮಾಡೋದಕ್ಕಿಂತ ಮುಂಚೆ ಕೇಳಿಸ್ಕೊಳ್ತಿರ್ಬೇಕಾದ್ರೆ ನನಗೆ ಮೋಟಿವೇಶನ್ ಅದು. ಹಂಗಾಗಿ ಎಸ್, ಇಲ್ಲ ಅಂದ್ರೆ ಖಂಡಿತ ಬೆಳೆಯಕ್ಕಾಗಲ್ಲ. ಆದ್ರೆ ದುರಂತ ಏನು ಅಂದ್ರೆ ತುಂಬಾ ಜನ ಗುರಿ ಹಿಡ್ಕೋತಾರೆ, ಅದಕ್ಕೇನು ಕಡಿಮೆ ಇಲ್ಲ. ಓಕೆ, ಜಸ್ಟ್ 30 ಸೆಕೆಂಡ್ ದಯವಿಟ್ಟು ಎದ್ದಿದ್ಕೊಳ್ಳಿ. ಎಲ್ಲರೂ ಎದ್ದಿದ್ಕೊಂಡು ಜೋರಾಗಿ ಚಪ್ಪಾಳೆ ತಟ್ಟಿ. ಮ್ಯೂಸಿಕ್ ಪ್ಲೀಸ್. ಜೋರಾಗಿ ಜೋರಾಗಿ, ಲೌಡರ್ ಲೌಡರ್. ಓಕೆ, ಬೇಗ ಬೇಗ ಸೆಟ್ಲ್ ಆಗಿ. ಅಲ್ಲಿ ಮಹಿಳೆಯರು ಮಾತೆಯರು ಮಾತಾಡಬೇಡಿ ಪ್ಲೀಸ್, ಕುತ್ಕೊಳ್ಳಿ ಎಲ್ಲ. ಓಕೆ, ಬೇಗ ಹಿಂದ್ಗಡೆ ಯಾಕೆ, ನಿತ್ಯ ಬಂದಿರೋ ಮಾತ್ರ ನಿಂತ್ಕೊಳ್ಳಿ. ಸ್ನೇಹಿತರೆ, ಗುರಿ ಗುರು ಎಷ್ಟು ಮುಖ್ಯ ಅನ್ನೋದಕ್ಕೆ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ನಿಮಗೆ ಕೇಳಿರ್ತೀರಾ, ಆದರೆ ಎಷ್ಟು ಅಳವಡಿಸ್ಕೋತೀರಾ ಅನ್ನೋದು ಇಂಪಾರ್ಟೆಂಟು. ಕೇಳಿಸ್ಕೊಳ್ಳಿ ಪ್ಲೀಸ್. ಇದ್ದೀರಾ ಎಲ್ಲರೂ ಇಲ್ಲೇ? ಓಕೆ, ಇದ್ದು ಹಿಂದೆ ಇದ್ದರು ಸಾಗಿತ್ತು ರಣಧೀರರ ದಂಡು. ಮುಂದೆ ಗುರಿ ಇಲ್ಲ, ಗುರು ಇಲ್ಲ, ಸಾಗಿದೆ ಹೇಳಿಗಳ ಗುರು ಎರಡು. ಸೊ ಮೋದಿ ಕೇರಲು ಗುರಿ ಹಿಡ್ಕೊಂಬೋದಾ? ಗುರುನ ಕಂಡ್ಕೋತೀರಾ? ಖಂಡಿತ ಫೋಕಸ್ ಮಾಡಿದಾಗ ನೀವು ಕೂಡ ಸಾಧನೆ ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ. ಅದೇ ತರ ಸೊ ತುಂಬಾ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಇದೆ. ಸ್ಟೇಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಮಾಡಿ ಒಂದು ಸೆಂಟೆನ್ಸ್ ಅನ್ನು ಹೇಳಿದ್ದೀನಿ. ಒಂದು ಸ್ವಾಮಿ ವಿವೇಕಾನಂದ ಅವರದು ಒಂದು ಆಲೋಚನೆ ತೆಗೆದುಕೋ. ಕಣ್ಮುಚ್ಕೊಳ್ಳಿ ಎಲ್ಲರೂ. ಓಕೆ, ಒಂದು ಆಲೋಚನೆಯನ್ನು ತೆಗೆದುಕೋ,
ಆ ಒಂದು ಆಲೋಚನೆಯನ್ನು ನಿನ್ನ ಜೀವನವನ್ನಾಗಿ ಮಾಡಿಕೊ. ಕಾಣು, ಅದರ ಮೇಲೆ ಜೀವಿಸು. ನಿನ್ನ ಮೆದುಳು, ಮಾಂಸಖಂಡಗಳು, ನರಗಳು ಮತ್ತು ನಿನ್ನ ದೇಹದ ಪ್ರತಿ ಆಲೋಚನೆಗಳನ್ನು ಸುಮ್ಮನೆ ತನ್ನಷ್ಟಕ್ಕೆ ಬಿಟ್ಟು ಬಿಡು. ಸ್ವಾಮಿ ವಿವೇಕಾನಂದ. ಕಣ್ಣು ಓಪನ್ ಮಾಡಿ ದಯವಿಟ್ಟು. ಅರ್ಥ ಆಯ್ತಾ ಈ ಸೆಂಟೆನ್ಸ್? ಅರ್ಥ ಆಯ್ತಾ? ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಸರ್, ಪ್ಲೀಸ್. ಓಕೆ, ಸೊ ಸ್ನೇಹಿತರೆ, ಈಗ ಇನ್ನೊಂದು ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಗುರಿ ಯಾವ ತರ ಇರಬೇಕು ಅಂತೇಳಿ. ಬರೀ ಮೋಟಿವೇಶನ್ ಆಗಿರಬಾರ್ದು, ಗುರಿ ನಿಖರತೆ ಇರಬೇಕು, ಅಳವಡಿಸ್ಕೋಬೇಕು, ಪ್ರಾಕ್ಟಿಕಲ್ ಆಗಿರ್ಬೇಕು ಅನ್ನೋಕೆ. ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿದೀವಿ ಅಂದ್ರೆ ಲಕ್ಷಾಂತರ ಜನಗಳ ಟೀಮ್ ಇದೆ ನಮ್ದು, ಗೊತ್ತಿದೆಯಾ? ಸಾವಿರಾರು ಜನ ಶ್ರೀಮಂತರಾಗಿದ್ದಾರೆ ನಮ್ಮ ಟೀಮಲ್ಲಿ, ಗೊತ್ತಿದೆಯಾ? ಒಂದು ನಾನು ಟ್ರೈ ತಿಕ್ಕಲು ಇದ್ರು. 4 ಜನ ಕಳ್ಳ ಪೊಲೀಸರು, ಝೀರೋ ಮೈಂಡ್. ನಾನು ಸಿಕ್ಕಾಬಟ್. ಹಲೋ, ಓಕೆ, ಕೇಳಿಸ್ಕೊಳ್ಳಿ. ಆ ಟೈಮಲ್ಲಿ ನಾನು ಟ್ರೈನಿಂಗ್ ಕೊಡಕ್ಕೆ ಹೋಗಬೇಕು. ಆದರೆ ಅವತ್ತೇನಾಗಿದೆ ಅಂದರೆ, ಒಂದು ಕಾರ್ ಇತ್ತು ನಮ್ಮ ಫ್ಯಾಮಿಲಿಗೆ, ಮೋಸ್ಟ್ಲಿ ಸರ್ವಿಸಿಗೆ ಕೊಟ್ಟಿದ್ವಿ, ಅಥವಾ ವಿಜಯ್ ಸರ್ ಬೇರೆ ಕಡೆ ತಗೊಂಡೋಗಿದ್ರು. ಅವತ್ತು ನಾನು ಬೈಕಲ್ಲಿ ಹೋಗಬೇಕಾಗಿತ್ತು. ಬೈಕಲ್ಲಿ ಹೋಗ್ಲಿಕ್ಕೆ ರೆಡಿ ಆಗಿದ್ದೀನಿ ಮಧ್ಯಾಹ್ನ 3 ಗಂಟೆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಸ್ನೇಹಿತರೆ, ಕಾಲಿಗೆ ಒಂದು ಪೆಟ್ಟಾಗಿ ಹೋಗ್ತಾ ಇದ್ದೀನಿ. ವಿಜಯನಗರದಿಂದ ಹೆಬ್ಗೋಳ ಕಿಲೋಮೀಟರ್. ಏನಾಯ್ತು ಅಂತ ಹೇಳಿದ್ರೆ, ಒಂದು ಮನೆ ಬಿಟ್ಟು ಬಂದಿದ್ದೀನಿ, ಮಳೆ ಸ್ಟಾರ್ಟ್ ಆಯ್ತು. ಮಳೆ ಆಯ್ತು. ಆ ಟೈಮಲ್ಲಿ ನನಗೆ, ಹೌದಾ, ಮಳೆ ಬರ್ತಾ ಇದೆ, ದೂರ ಹೋಗ್ಬೇಕು, ಕಾರ್ ಇಲ್ಲ, ಗಾಯ ಆಗಿದೆ, ಎಕ್ಸ್ಕ್ಯೂಸ್ ಕೊಡೋದು ನನ್ನ ಜಾಯಮಾನ ಅಲ್ಲ. ನಾನು ಮುಂದೆ ಹೋದೆ 10 ಕಿಲೋಮೀಟರ್ ಮನಶಂಕರಿವರೆಗೂ. ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ ಎಲ್ಲ ಸ್ಟಾರ್ಟ್ ಆಯ್ತು. ಗುಡುಗು, ಮಿಂಚು, ಆಯಂಕಲ್ ಮಳೆ. ಎಷ್ಟು ಮಳೆ ಸ್ಟಾರ್ಟ್ ಆಗಿದೆ ಅಂದ್ರೆ ನದಿ ತರ ನೀರು ಹರಿತಾ ಇದೆ. ಓಕೆ, ನಾನು ಬೈಕ್ ಹೋಗ್ತಾ ಇದ್ದೀನಿ, ಎಷ್ಟೋ ಸಲ ಬಿದ್ದಿದೆ. ರೋಡ್ ಕಾಣ್ತಾ ಇಲ್ಲ. ಓಕೆ, ಜಾಮ್ ಆಗಿದೆ. ಗುಡುಗು, ಮಿಂಚು, ಸಿಡಿಲು, ಕತ್ಲಾಗಿದೆ. ಸಾಯಂಕಾಲ 4:30 ಟೈಮಲ್ಲಿ. ಆದ್ರೂ ನನಗೆ ಗೊತ್ತು, ಅಷ್ಟು ದೂರ ನಾನು ಹೋಗ್ತಾ ಇದ್ದೀನಿ. ಆದ್ರೆ 4 ಜನ ಅಕ್ಕಪಕ್ಕ ಏರಿಯಾದವರು, ಅಕ್ಕಪಕ್ಕ ಪಕ್ಕದ ಕ್ರಾಸ್ ಬರಲ್ಲ ಅಂತೇಳಿ, ಯಾಕೆಂದ್ರೆ ಮಳೆ ಅಂತ ಸೆಟ್ಲ್ ಆಗಿದ್ದಾರೆ. ಆದ್ರೂ ನಾನು ಕೊಟ್ಟಿದ್ದೀನಿ, ನಾನು ಹೋಗ್ಬೇಕು. ಒಬ್ರು ಇರ್ಲಿ, ಇಬ್ರು ಇರ್ಲಿ, ಅಥವಾ ಕನ್ಫರ್ಮ್ ಓಂಕಾರ ಅಂತೂ ಇದ್ದೇ ಇರ್ತಾನೆ ಅಂತೇಳಿ. ಓಕೆ, ಸೊ ಆ ಒಂದು ಎಷ್ಟೇ ಪ್ರಾಬ್ಲಮ್ ಆದ್ರೂ ಕೂಡ ನಾನು ಬಿಡ್ಲಿಲ್ಲ. ಓಕೆ, ಆ ಟೈಮಲ್ಲಿ ನಾನು ಅನ್ಕೊಂಡಿದ್ದಿಷ್ಟೇನೆ. ಸ್ವಾಮಿ ವಿವೇಕಾನಂದವ್ರು ಹೇಳಿದ್ದಾರೆ, ಅವರ ಮಾತು ಅದ್ಭುತವಾದಂತ ಒಂದು ಮಾತು. ಆ ಮಾತು ಏನಪ್ಪಾ ಅಂತ ಹೇಳಿದ್ರೆ, ಅವ್ರು ಹೇಳಿದ್ದಾರೆ, ಗುರಿ ಆಗಿರ್ಬೇಕು ಅಂದ್ರೆ ಆಕಾಶವೇ ಕಳಚಿ ಬೀಳಲಿ, ಭೂಮಿ ಒಡೆದು ಚೂರು ಚೂರು ಆಗಲಿ, ಸಮುದ್ರಗಳು ಉಕ್ಕಿ ಹರಿಯಲಿ, ಗುರಿ ಕಡೆಗೆ ನಿನ್ನ ಗಮನ ಮಾತ್ರ ನಿಲ್ಲದೆ ಸಾಗಲಿ ಅಂತ ಹೇಳಿದ್ದಾರೆ. ಅದನ್ನ ನಾನು ಅಪ್ಲೈ ಮಾಡ್ಕೊಂಡೆ ಲೈಫಲ್ಲಿ. ಇವತ್ತು ಬರೀ ಮೋಟಿವೇಶನ್ಗಲ್ಲ, ಇದು ನಾನು ಅಳವಡಿಸ್ಕೋಬೇಕು ಅಂತ ಅನ್ಕೊಂಡು ಹೋದೆ ನಾನು. ಓಕೆ, ಅಲ್ಲಿಗೆ ಹೋದ ನಂತರ 1 ಗಂಟೆ ಲೇಟಾಗಿ ಹೋಗಿ, ನಂಬಿಕೆನೇ ಇಲ್ಲ. ನಾನು ಮಳೆಯಿಂದ ನಡುಗಬೇಕು, ಒಳ ಕೂತ್ಕೊಂಡ್ರೆ ಓಂಕಾರ ನಾನು ನೋಡಿ ನಡುಗ್ತಾ ಇದ್ದಾನೆ. ನಿರೀಕ್ಷಣೆ ಮಾಡಿಲ್ಲ ಅಂತ ಮಳೆಯಲ್ಲಿ ನಾನು ಬರ್ತೀನಿ ಅಂತೇಳಿ. ಸೊ ಅವಾಗ ಬಡಬಡಾಯಿಸ್ತಾ ಇದ್ದಾನೆ, ಅವ್ರು ಡೌನ್ ಮಾಡಿ ಕರೆಸ್ತಾ ಇದ್ದಾನೆ, ಮರ್ಯಾದೆ ಪ್ರಶ್ನೆ ಬಂದ್ರಪ್ಪ ಅಂತೇಳಿ. ನಾನು ಹೋದೆ, ನಾನು ಅವನು ಬಟ್ಟೆ ಎಲ್ಲ ಇಸ್ಕೊಂಡೆ, ನನ್ನ ಬಟ್ಟೆ ಒದ್ದೆ ಆಗಿತ್ತು, ಅವನದೇ ಲುಂಗಿ ಕಟ್ಕೊಂಡೆ, ಟಿ ಶರ್ಟ್ ಕಟ್ಕೊಂಡೆ, ನಾನು ರೆಡಿ ಟ್ರೈನಿಂಗ್ ಕೊಡಕ್ಕೆ ಅಂತೇಳಿ. ಸೊ ಕಷ್ಟಪಟ್ಟು 3 ಜನ ಕರೆಸಿದ ಸ್ನೇಹಿತರೆ. ಅವತ್ತು ನಾನು ಕಮಿಟ್ಮೆಂಟ್ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಥಿಯರಿ ಹೇಳಬೇಕಾಗಿಲ್ಲ, ಪ್ರಾಕ್ಟಿಕಲಿ ನಾನು ಡೆಮೋ ಮಾಡಿ ತೋರಿಸಿದ್ದೆ ಸ್ನೇಹಿತರೆ. ಇವತ್ತು ಲಕ್ಷಾಂತರ ಜನಗಳ ಟೀಮ್ ಕಟ್ಟಿದೀವಿ ಅಂದ್ರೆ ಈ ತರ ಕೊಟ್ಟಿರೋ ಕಮಿಟ್ಮೆಂಟ್ ಕಾರಣ. ಆ ಕಮಿಟ್ಮೆಂಟ್ ಕೊಟ್ಟಿರೋದಕ್ಕೆ ಇವತ್ತು
ಇಷ್ಟು ವಿಚಾರ ಎಲ್ರಿಗೂ ಗೊತ್ತಿರಲ್ಲ. ನಮ್ಮ BMW ಕಾರ್ ಮಾತ್ರ ಕಾಣ್ತದೆ, ನಮ್ದು 28 ಲಕ್ಷ ಚೆಕ್ ಮಾತ್ರ ಕಾಣ್ತದೆ, ಆದ್ರೆ ಹಿಂದ್ಗಡೆ ಎಷ್ಟು ನೋವಿದೆ. ಬಟ್ ಏನ್ ಗೊತ್ತಾ ದುರಂತ, ಈ ತರ ಕಷ್ಟ ಎಲ್ಲರೂ ಪಟ್ಟಿರ್ತಾರೆ. ಅಂತ ಮಳೆನಲ್ಲೂ ಕೂಡ ಕೂಲಿ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲಿ ನಾನು ಕಷ್ಟಪಡ್ತಿದ್ದೀನಿ ಅದು ಇಂಪಾರ್ಟೆಂಟ್, ಯಾವ ಬಿಸ್ನೆಸ್ ಅಲ್ಲಿ ಇದ್ದೀನಿ ಅದು ಇಂಪಾರ್ಟೆಂಟು. ಹಾಗಾಗಿ ನಾವು ಈ ತರ ಸಿಕ್ಕಾಬಟ್ಟೆ ಅದೇ ಒಂದು ಹೆಬ್ಬಗೋಡಿನಲ್ಲಿ ಸಿಕ್ಕಾಬಟ್ಟೆ ಫೀಲ್ಡ್ ವರ್ಕ್ ಮಾಡಿದೀವಿ. ನಾನು ನನ್ನ ವೈಫ್ ಸವಿತಾ 10:30ನಲ್ಲಿ ಅಲ್ಲಿದ್ದೀವಿ, ಬೈಕಲ್ಲಿ ಹೋಗಿದ್ದೀವಿ. ಕೆಲವು ಸಲ ಅಲ್ಲಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಡೌನ್ಲೈನ್ ಒಬ್ರು ಪುಷ್ಪಲತಾ ಅಂತೇಳಿ, ಅವ್ರು ಫೀಲ್ಡ್ ವರ್ಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅವ್ರು ಅನ್ಕೊಂಡಿದ್ದಾರೆ ನನ್ನ ಲೈಫಲ್ಲೇ ಅತಿ ಲೇಟಾಗಿ ವರ್ಕ್ ಮಾಡಿರೋ ದಿವಸ ಇವತ್ತು ಅಂತೇಳಿ ಹೆಮ್ಮೆಯಿಂದ ಮನೆಗೆ ಹೋಗ್ತಾ ಇದ್ದಾರೆ. ಅವರು 4 ಕಿಲೋಮೀಟರ್ ಮನೆಗೆ ಹೋಗ್ಬೇಕು ಅಷ್ಟೇ, ನಾವು 40 ಕಿಲೋಮೀಟರ್ ಮನೆಗೆ ಹೋಗ್ಬೇಕು. ನಾವು ಭೇಟಿಯಾಗಿದ್ದೀವಿ, ನಾವು ಹೇಳ್ತಾ ಇದ್ದೀವಿ ನಾವೀಗ ಹೋಮ್ ಮೀಟಿಂಗ್ ಹೋಗ್ತಾ ಇದ್ದೀವಿ ಅಂತೇಳಿ 10:30ಗೆ ಅವ್ರು ಮನೆಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ನಾಚಿಕೆ ಆಗಿದೆ. ನಾನಿನ್ನೂ ಅಚೀವರೇ ಅಲ್ಲ, ರಾಜು ಸರ್ ಸವಿತಾ ಮೇಡಮ್ ಇಷ್ಟು ದೊಡ್ಡ ಅಚೀವರು 10:30 ಆಗಿದ್ರು 40 ಕಿಲೋಮೀಟರ್ ದೂರದಲ್ಲಿ ಈಗ ಹೋಮ್ ಮೀಟಿಂಗ್ ಹೋಗ್ತಾ ಇದ್ದಾರೆ. ಅದಕ್ಕೇನೆ ಇವರು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿರೋದು ಅಂತೇಳಿ ಅದು ಅವ್ರಿಗೆ ಅರ್ಥ ಆಯ್ತು ಸ್ನೇಹಿತರೆ. ಈ ತರ ಗುರಿ ಇದ್ದಾಗ ಎಕ್ಸ್ಕ್ಯೂಸ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಇದೇನೆ ಆ ಸ್ಟೇಟ್ಮೆಂಟ್. ಆಕಾಶವೇ ಕಳಚಿ ಬೀಳಲಿ, ಭೂಮಿ ಚೂರು ಚೂರಾಗಲಿ, ಸಮುದ್ರಗಳು ಉಕ್ಕಿ ಹರಿಯಲಿ, ಗುರಿ ಕಡೆಗೆ ನಿನ್ನ ಗಮನ ಮಾತ್ರ ನಿಲ್ಲದೆ ಸಾಗಲಿ. ಓಕೆ, ನೀವು ಗುರಿನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ, ಮಾರ್ಗ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಗುರಿ ಚೇಂಜ್ ಆಗೋದು ಬೇಡ, ದೊಡ್ಡ ಗುರಿ ಇಡ್ಕೊಳ್ಳಿ, ಗುರಿ ಇಡಿ, ಹೋಗ್ತಾ ಹೋಗಿ. ಕಷ್ಟ ಬರ್ಬೋದು, ಮಾರ್ಗ ಬದಲಾಯಿಸಿ ಬೇಕಾದ್ರೆ, ಆದ್ರೆ ವಾಮ ಮಾರ್ಗ ಬೇಡ, ಕೆಟ್ಟ ಮಾರ್ಗ ಬೇಡ, ಒಳ್ಳೆ ಮಾರ್ಗದಲ್ಲಿ ಹೋಗಿ. ಇಫ್ ದ ಡೆಸ್ಟಿನೇಷನ್ ಇಸ್ ಬ್ಯೂಟಿಫುಲ್ ದೆನ್ ಡೋಂಟ್ ಆಸ್ಕ್ ವಾಟ್ ಕೈಂಡ್ ಆಫ್ ರೋಡ್ ದಟ್ ಈಸ್. ಸುಂದರವಾದ ಗುರಿ ಇದೆ, ಜನ ಏನ್ ಕೇಳ್ತಾರೆ ಗೊತ್ತಾ, ಮಾರ್ಗನೂ ಸುಂದರವಾಗಿರ್ಬೇಕು ಅಂತ ಕೇಳ್ತಾರೆ. ಸಾಧ್ಯ ಇದೆಯಾ? ಗುರಿ ಚೆನ್ನಾಗಿದ್ದಾಗ ಮಾರ್ಗ ಟಫ್ ಇರ್ತದೆ, ಸುಲಭವಾದ ಮಾರ್ಗ ಎಲ್ಲೂ ಇಲ್ಲ. ಹಾಗಾಗಿ ಗುರಿ ಮೋದಿ ಕೇರಳಿ ಸುಂದರವಾಗಿದೆ, ನೆಗೆಟಿವ್ ಇದ್ದೇ ಇದೆ, ಸಮಸ್ಯೆ ಇದ್ದೇ ಇದೆ. ನೀವು ಅದೃಷ್ಟವಂತರು, ನಾವು ನೆಗೆಟಿವ್ನ ಹೆದರಿಸಿದೀವಿ, ವಿಷಕಂಠರು ನಾವಾಗಿದ್ದೀವಿ, ನಿಮಗೆ ಅಮೃತ ದಾರಿ ಎರಿತಾ ಇದ್ದೀವಿ. ಹಾಗಂತ ಕಷ್ಟ ಬರಲ್ಲ ಅಂತ ಹೇಳಿಲ್ಲ, ಎದೆಗುಂದದ್ ಬೇಡ ಅಷ್ಟೇ. ನಿಮಗೆ ಸಾಧನೆ ಮಾಡಬೇಕು ಅನ್ನೋದು ನಿಖರವಾಗಿದ್ರೆ, ದೊಡ್ಡ ಗುರಿ ಇದ್ರೆ ಯಮ ಕೂಡ ವೆಯ್ಟ್ ಮಾಡ್ತಾನಂತೆ. ಇವನು ಡಿಕ್ಲೇರ್ ಮಾಡಿದಾನೆ, ಇವನು ಏನೋ ಲಕ್ಷಾಂತರ ಜನ ಶ್ರೀಮಂತರು ಸೃಷ್ಟಿ ಮಾಡ್ತಾನಂತೆ, ಕೋಟ್ಯಾಂತರ ಜನಕ್ಕೆ ಏನೋ ಅವಕಾಶ ಕೊಡ್ತಾನಂತೆ, ಕೋಟ್ಯಾಂತರ ಜನ ಲೈಫ್ ಚೇಂಜ್ ಮಾಡಿ ಕೊಟ್ಟಿದ್ದಾನೆ. ಇವನು ಕೋಟಿ ಜನಗಳ ಲೈಫ್ ಚೇಂಜ್ ಮಾಡೋವರೆಗೂ ಸಾವು ಕೂಡ ವೆಯ್ಟ್ ಮಾಡ್ತಾನಂತೆ, ಯಮ ಕೂಡ ವೆಯ್ಟ್ ಮಾಡ್ತಾನಂತೆ. ದಟ್ ಈಸ್ ದ ಪವರ್ ಆಫ್ ಡ್ರೀಮ್ ಸೆಟ್, ಗೋಲ್ ಸೆಟ್, ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಕನಸುಗಳಿಗೆ ದೇವರು ತಥಾಸ್ತು ಹೇಳ್ತಾ ಇರ್ತಾನೆ. ಓಕೆ, ಉಪೇಂದ್ರ ಹೇಳ್ತಾರೆ, ದೇವರು ಪೆನ್ ಕೊಟ್ಟಿದ್ದಾರೆ, ಪೇಪರ್ ಕೊಟ್ಟಿದ್ದಾರೆ, ನೀವು ಯಾಕೆ ಸೈಕಲ್ ಬರ್ಕೋತೀರಾ, ನೀವು ಯಾಕೆ ಬೈಕ್ ಬರ್ಕೋತೀರಾ, ಬೆನ್ಸ್ ಕಾರ್ ಬರ್ಕೊಳ್ಳಿ, ಹೆಲಿಕಾಪ್ಟರ್ ಬರ್ಕೊಳ್ಳಿ ಅಂತ ಹೇಳ್ತಾರೆ ಅವರು. ಹಾಗಾಗಿ ನೀವೇನು ಅನ್ಕೋತೀರಾ, 10,000 ಸಂಪಾದನೆ ಮಾಡಬೇಕು, ದೇವ್ರು ತಥಾಸ್ತು ಅಂತಾನೆ. ನೀವೇನು ಹೇಳ್ತೀರಾ, ಸಾಲ 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 ಅಂತೇಳಿ, ದೇವ್ರು ತಥಾಸ್ತು ಅಂತಾನೆ, ಸಾಲ ಜಾಸ್ತಿ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನೀವು ದೊಡ್ಡ ಗುರಿ ಬಗ್ಗೆ ಮಾತಾಡಿ, ದೇವ್ರು ತಥಾಸ್ತು ಅಂತ ಹೇಳ್ತಾ ಇರ್ತಾರೆ. ಓಕೆ, ಶಾರ್ಟ್ ಟರ್ಮ್ ಗೋಲ್, ಲಾಂಗ್ ಟರ್ಮ್ ಗೋಲ್ ತುಂಬಾ ಇಂಪಾರ್ಟೆಂಟು. ಲಾಂಗ್ ಟರ್ಮ್ ಅಲ್ಲಿ ನೀವು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರಿ 3 ವರ್ಷದಲ್ಲಿ, ಇನ್ನು 1 ವರ್ಷದಲ್ಲಿ ಸೈಟ್ ತಗೊಳ್ಳೇಬೇಕು, ಹೌದಾ ಇಲ್ವಾ? ಸೊ ಅದೇ ತರನೇ 2 lakh ಮಿಷನ್ ನವೆಂಬರ್ ಅಲ್ಲಿ ಸಂಪಾದನೆ ಮಾಡಬೇಕು ಅನ್ಕೊಂಡಿದ್ರೆ, ಈ ಫೆಬ್ರವರಿ ಮಾರ್ಚ್ ಅಲ್ಲಿ 25, 30 ಸಾವಿರ, 40 ಸಾವಿರ ಚೆಕ್ ಇರಲೇಬೇಕು. ನಿಮ್ ಟೀಮಲ್ಲಿ ಟೀಮ್ ಇರಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಸೊ ಗೋಲ್ ಸೆಟ್ ಡೌನ್ ಆಗ್ತಾ ಹೋಗುತ್ತೆ ಕೆಲವರಿಗೆ. ಯಾಕೆ ಅಂದ್ರೆ ಸಮಸ್ಯೆಗಳು ಬಂದಾಗ ಡೌನ್ ಆಗ್ತಾರೆ. ಆರಂಭದ ಶೂರತ್ವ ಇರ್ತದೆ, ಸಮಸ್ಯೆಗಳು ಬಂದಾಗ 2 ಲಕ್ಷ ಬೇಡ 1 ಲಕ್ಷ ಬರಲಿ, ಮತ್ತೆ ಸಮಸ್ಯೆ ಬಂದಾಗ 1 ಲಕ್ಷ ಬೇಡ 50,000 ಬರಲಿ, ಆವಾಗ 10,000 ಬರಲ್ಲ. ನಿಖರವಾದ ಗುರಿ ಹೆಂಗಿರ್ಬೇಕು ಅಂದ್ರೆ 2 ಲಕ್ಷ ಅಂದ್ರೆ 2 ಲಕ್ಷನೇ, 1,99,000 ಅಲ್ಲ ಅನ್ಕೋಬೇಕು. ಓಕೆ, ಗೋಲ್ಸ್ ಸ್ಮಾರ್ಟ್ ಆಗಿರ್ಬೇಕು ಫ್ರೆಂಡ್ಸ್. ತುಂಬಾ ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಟೈಮ್ ಆಗಿದೆ. ಸ್ಪೆಸಿಫಿಕ್ ಆಗಿರ್ಬೇಕು. ನಾನು ಕಾರ್ ತಗೊಂತೀನಿ, ಸ್ಪೆಸಿಫಿಕ್ ಅಲ್ಲ. ನಾನು ಹೋಂಡಾ ಸಿಟಿ ತಗೊಂತೀನಿ, ವೈಟ್ ಕಾರು 20 ಲಕ್ಷದ್ದು, ಇದು ಸ್ಪೆಸಿಫಿಕ್. ನಾನು ವೆಯ್ಟ್ ಲಾಸ್ ಮಾಡ್ಕೋತೀನಿ, ಸ್ಪೆಸಿಫಿಕ್ ಅಲ್ಲ. ನಾನು 2021 ಡಿಸೆಂಬರ್ಗೆ 15 kg ಕಡಿಮೆ ಮಾಡ್ಕೊತೀನಿ ವೆಯ್ಟು, ಅದು ಸ್ಪೆಸಿಫಿಕ್. ಮೆಷರಬಲ್ಲು, ನಾನು ಶ್ರೀಮಂತನಾಗ್ತೀನಿ, ಮೆಷರಬಲ್ ಅಲ್ಲ. ಒಬ್ಬ ಬಡವನಿಗೆ 10,000 20,000 ಶ್ರೀಮಂತಿಕೆ, ಅಥವಾ ಭಿಕ್ಷುಕನಿಗೆ. ಒಬ್ಬ ಬಡವನಿಗೆ 1 ಲಕ್ಷ ಶ್ರೀಮಂತಿಕೆ. ಒಬ್ಬ ಶ್ರೀಮಂತನಿಗೆ 1 ಕೋಟಿನೂ ಕೂಡ ಶ್ರೀಮಂತಿಕೆ ಅಲ್ಲ ಅದು. ಹಾಗಾಗಿ ಎಷ್ಟು ದುಡ್ಡು ಮಾಡ್ತೀನಿ ಅನ್ನೋ ಒಂದು ಮೆಷರಬಲ್ ಇರಬೇಕು ನಿಮಗೆ. ಎಷ್ಟು ಟೀಮ್ ಕಟ್ತೀನಿ, ಎಷ್ಟು ಜನ ಲೀಡರ್ನ ಸೃಷ್ಟಿ ಮಾಡ್ತೀನಿ, ಮೆಷರ್ ಮಾಡಂಗಿರ್ಬೇಕು ಅದು. ನಾನು ತುಂಬಾ ದೊಡ್ಡ ಟೀಮ್ ಕಟ್ತೀನಿ ಅಲ್ಲ, ಎಷ್ಟು ಅಂತ ಮೆಷರ್ ಮಾಡಂಗಿರ್ಬೇಕು, ಅಚೀವಬಲ್ ಆಗಿರ್ಬೇಕು. ಓಕೆ, ಸೊ ನಾನು ಇನ್ನ 6 ತಿಂಗಳ ಒಳಗಡೆ ನಾನು ಮಿನಿಸ್ಟರ್ ಆಗ್ತೀನಿ, ಚೀಫ್ ಮಿನಿಸ್ಟರ್ ಆಗ್ತೀನಿ, ಸಾಧ್ಯ ಇದೆಯಾ? 1 ವಾರದಲ್ಲಿ 20 kg ವೆಯ್ಟ್ ಕಡಿಮೆ ಮಾಡ್ಕೊತೀನಿ, ಏನಣ್ಣ? ಖಂಡಿತ ರಿಯಾಲಿಸ್ಟಿಕ್ ಆಗಿರ್ಬೇಕು, ಸುಮ್ಮನೆ ಅಗಲುಗನಸು ಕಾಣೋದಲ್ಲ. ಓಕೆ, ಇಲ್ಲದೆ ಇರ್ತಕ್ಕಂಥದ್ದು
ಪ್ರಾಕ್ಟಿಕಲ್ ಅಲ್ಲದೆ ಇರತಕ್ಕಂಥದ್ದು, ರಿಯಾಲಿಸ್ಟಿಕ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅದು ಗೋಲ್ ಅಲ್ಲ, ಅದು ಟೈಮ್ ಬೌಂಡ್ ಆಗಿರಬೇಕು. ಓಕೆ, ಸೊ ಏನೇ ಗೋಲ್ ಸೆಟ್ ಮಾಡಿದ್ರು ಕೂಡ ಯಾವಾಗ ಅಂತ ಇರಬೇಕು. ನೀನು ಯಾವಾಗ ಸಂಪಾದನೆ ಮಾಡೋದು, ನೀನು ಯಾವಾಗ ಲೀಡರ್ ಆಗೋದು, ನೀನು ಯಾವಾಗ 1 ಲಕ್ಷ ಜನಗಳ ಟೀಮ್ ಕಟ್ಟೋದು, 1 ಲಕ್ಷನ ಅಚೀವರ್ಸ್ನ ಸೃಷ್ಟಿ ಮಾಡೋದು, ಯಾವಾಗ ಈ ವರ್ಷನ, ಮುಂದಿನ ವರ್ಷನ, 5 ವರ್ಷದಲ್ಲ, ಅಥವಾ ಮುಂದಿನ ಜನ್ಮದಲ್ಲ, ಅದು ಕೂಡ ಕ್ಲಾರಿಟಿ ಇರಬೇಕು. ಇದೆಯಾ ಮುಂದಿನ ಜನ್ಮ ಅಂತೇಳಿ? ಓಕೆ, ಈ ಬೇಸಿಸ್ ಮೇಲೆ ನೀವು ಗೋಲ್ ಸೆಟ್ ಮಾಡಬೇಕು. ಇವತ್ತು ಮಾಡ್ತೀರಾ, ಇಲ್ಲ ಮನೆಗೆ ಹೋಗಿ ಮಾಡ್ತೀರಾ? ಓಕೆ, ಇದಕ್ಕೆ ಸ್ಯಾಕ್ರಿಫೈಸ್ ಅಂಡ್ ಸ್ಟೇಕ್ ಇಡಬೇಕು. ಸ್ಯಾಕ್ರಿಫೈಸ್ ಈಸ್ ವೆರಿ ಇಂಪಾರ್ಟೆಂಟ್. ತ್ಯಾಗ ಮಾಡೋದ ಹೊರತು ಗುರಿ ಮುಟ್ಟಕ್ಕಾಗುತ್ತಾ? ಆರಾಮಾಗಿರ್ತೀನಿ, ಕಂಫರ್ಟ್ ಝೋನ್ ಆಗಿರ್ತೀನಿ, ಆದ್ರೂ ನಾನು ಎಲ್ಲ ಸಂಪಾದನೆ ಮಾಡ್ತೀನಿ, ಸಾಧ್ಯ ಇದೆಯಾ? ತ್ಯಾಗ ಮಾಡೋದ ಹೊರತು ನಾವು ಎಲ್ಲದನ್ನು ಪಡೆಯೋಕ್ಕಾಗಲ್ಲ. ಎಸ್ ಆರ್ ನೋ? ಓಕೆ, ಈಗ ನಾವು ಪ್ರಾಕ್ಟಿಕಲಿ ಮಾಡಿರ್ತಕ್ಕಂಥ ನಮ್ಮ ಫ್ಯಾಮಿಲಿ, ಓಕೆ, ನಾನು, ವಿಜಯ್ ಸರ್, ಸವಿತಾ ಮೇಡಮ್, ಮಮತಾ ಮೇಡಮ್, ನಾವು 4 ಜನ ಸೇರಿ ಏನು ಮಾಡಿದ್ವಿ ಅನ್ನೋದನ್ನ ಒಂದು ಜಲಕ್ ಕೊಡ್ತಾ ಇದ್ದೀವಿ. ಅದೇನು ಅಂತ ಹೇಳಿದ್ರೆ, ಸುಮಾರು 3.5 ವರ್ಷ ಕೆಳಗಡೆ 5 ಜನ ಲೀಡರ್ಗೆ ನಾವು ಸೆಲೆಕ್ಟ್ ಮಾಡಿದ್ವಿ. ಅವರು ಫೇಲ್ ಆಗಿರೋ ಸ್ಟೂಡೆಂಟ್ ಮೋದಿ ಕೇರಲ್ಲಿ. ಓಕೆ, ತುಂಬಾ ಹಳೆ ಲೀಡರ್ ಇದ್ದಾರೆ, ಬೆಳೆದಿರೋರು ಇದ್ದಾರೆ ನಮ್ಮ ಜೊತೆಗೆ, ಅವ್ರು ಬೆಳೀತಾ ಇದ್ದಾರೆ. ಆದ್ರೆ ನಮ್ಮ ಜವಾಬ್ದಾರಿ ಇತ್ತು, ನಾ 5 ಜನದ್ದು. ಓಕೆ, ಸೊ ಸಾರಿಕಾ ಮೇಡಮ್ಮು, ಅರಸೀಕೆರೆ ನಟರಾಜು, ರಾಮೂರ್ತಿ, ಲೋಕನಾಥ್ ಮತ್ತೆ ಸೂರ್ಯಕಲಾ ಮೇಡಮ್, ಇಷ್ಟು ಜನನ ಓಕೆ ನಾವು ಸೆಲೆಕ್ಟ್ ಮಾಡಿದ್ವಿ. ಸೆಲೆಕ್ಟ್ ಮಾಡಿಕೊಂಡು ಎಲ್ಲರೂ ಕೂಡ ತುಂಬಾ ಟಫ್ ಅಲ್ಲಿ ಇದ್ರು. ತುಂಬಾ ಟಫ್ ಅಂತ ಹೇಳಿದ್ರೆ ಎಲ್ಲ 2,000, 5,000, 6,000, ಮ್ಯಾಕ್ಸಿಮಮ್ 10,000 ಚೆಕ್. ಆದ್ರೆ ಎಕ್ಸ್ಪೀರಿಯನ್ಸ್ ಮಾತ್ರ ಎಲ್ಲ ಹಳಬ್ರು. ಎಲ್ಲರೂ 12 ವರ್ಷ, 15 ವರ್ಷ, 20 ವರ್ಷ ಹಳಬ್ರು. ಜೀವನ ಹೆಂಗಾಗಿತ್ತು, ನರಕ ಆಗಿತ್ತು, ರಕ್ತ ಕಣ್ಣೀರಾಗಿತ್ತು. ಮನೆಯವರು ಶಾಪ್ ಆಗ್ತಾ ಇದಾರೆ, ಊರವರು ಶಾಪ್ ಆಗ್ತಾ ಇದಾರೆ. ಸಿಕ್ಕಾಪಟ್ಟೆ ಟಫ್ ಅಲ್ಲಿ ಇತ್ತು ಇವ್ರ ಲೈಫು. ಇಂತಹ ಫೇಲ್ ಆಗಿರೋರನ್ನ ನಾವು ತಗೊಂಡು ನಾವು ಮಾತಾಡಿ ಮನೆಗಳಿಗೆ ಹೋದ್ವಿ. ಮೊದಲವರಿಗೆ ಇಂಡಿವಿಜುವಲ್ 4 ಜನ ಅವ್ರವ್ರ ಊರಿಗೆ ಮನೆಗೆ ಹೋದ್ವಿ, ಮಾತಾಡಿ ಭರವಸೆ ಕೊಟ್ಟಿವಿ, ನಾವು ನಿಮ್ಮ ಜೊತೆಗೆ ಇದೀವಿ ಅಂತೇಳಿ. ಅವ್ರನ್ನ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ, ವೀಕ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಪ್ರತಿ ಮಂಗಳವಾರ ಯಾವ ಕಾರಣಕ್ಕೂ ಮಿಸ್ ಆಗ್ತಿರ್ಲಿಲ್ಲ. ನಾವು ಪ್ರತಿ ಮಂಗಳವಾರ ಕಂಟಿನ್ಯೂಸ್ 8 ತಿಂಗಳು ನಾವು ಸೇರಿದ್ವಿ, ಅವ್ರಿಗೆ ಭರವಸೆ ಕೊಟ್ಟಿವಿ. ಮಿನಿಮಮ್ 50,000 ಗುರಿ ಇಟ್ವಿ ನಾವು. 2 ಲಕ್ಷ ಮಾತಾಡಲಿಲ್ಲ ಅಲ್ಲಿ. 50,000 ಇನ್ನ 8 ತಿಂಗಳಲ್ಲಿ 10 ತಿಂಗಳಲ್ಲಿ ಅಂತ ಗುರಿ ಇಟ್ವಿ. ಅದಕ್ಕೆ ಸ್ಟೇಕ್. ಅದಕ್ಕೆ ಅವ್ರನ್ನ ಕೇಳಲಿಲ್ಲ, ನೀವೇನ್ ಬಿಡ್ತೀರಾ, ನೀವೇನ್ ತ್ಯಾಗ ಮಾಡ್ತೀರಾ ಅಂತೇಳಿ ನಾವು ಡಿಸೈಡ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿಯವರು ಏನ್ ಗೊತ್ತಾ, ಶಾಕ್ ಆಗುತ್ತೆ ನಿಮಗೆ. ಏನು ಅಂದ್ರೆ ಇವ್ರುಗಳು 50,000 ಒಬ್ಬೊಬ್ರು ತಗೊಳ್ಳೋವರೆಗೂ ನಾವು DG ಫ್ಯಾಮಿಲಿ 4 ಜನ ನಾವು ಕರೆದದ್ದು ಬಜ್ಜಿ, ಬೋಂಡ, ಮಂಡಕ್ಕಿ, ಖಾರ ಅದೆಲ್ಲ ತಿನ್ನಂಗಿಲ್ಲ, ಸ್ವೀಟ್ ಮುಟ್ಟಂಗಿಲ್ಲ, ಹಾಸಿಗೆ ಮೇಲೆ ಮಲಗಂಗಿಲ್ಲ, ಚಾಪೆ ಮೇಲೆ ಮಲಗಿದ್ದೀವಿ, ಅನ್ನ ಸಾರು ಊಟ ಮಾಡಿದೀವಿ, ಕೋಸಂಬರಿ ಊಟ ಮಾಡಿದೀವಿ. ಎಷ್ಟೋ ಸಲ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದಾಗ, ಪೂಜೆ ಇದ್ದಾಗ, ಇವ್ರು 5 ಜನ ಮಂಗಳಗೌರಿ ಪೂಜೆ ಅದೆಲ್ಲ ಇದ್ದಾಗ ನಮ್ಮ ಮನೆ ಹತ್ರ ಆಫೀಸು, ಅಲ್ಲಿ ಆಫೀಸ್ ಟ್ರೈನಿಂಗ್ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ. ಹೋಳಿಗೆ ಮಾಡಿದೀವಿ, ಇವ್ರಿಗೆ ಹೋಳಿಗೆ ಊಟ ಬಡಿಸಿದೀವಿ, ಅವ್ರ ಎದುರುಗಡೆ ನಾವು ಕೋಸಂಬರಿ ಅನ್ನ ಸಾರು ಊಟ ಮಾಡಿದೀವಿ. ಹೆಂಗಾಗಿರಕ್ಕಿಲ್ಲ ಅವರಿಗೆ? ಮೈ ಗಾಡ್, ಅನ್ಬಿಲಿಯಬಲ್ ಮಾಡಿದೀವ ಅಂತ ಅನಿಸ್ತಾ ಇದೆ. ಅವರಿಗಂತೂ ಹಿಂಸೆ. ಹೋಳಿಗೆ ಗಂಟ್ಲಲ್ಲಿ ಸೇರ್ತಾ ಇಲ್ಲ, ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ. ನಮಗೊಂದು ತುತ್ತು ತಿನ್ಸಕ್ ಬರ್ತಾ ಇದ್ದಾರೆ, ತಿನ್ಲಿಲ್ಲ. ಕಾಫಿ ಟೀ ಕುಡಿಯಂಗಿಲ್ಲ. ನನ್ನ ಹೆಂಡತಿ ಸವಿತಾಗೆ ಟೀ ಅಂದ್ರೆ ಫೇವ್ರೇಟ್. ಅವಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ, ಟೀಗೆ ಒಂದಾದ್ರೂ ಕೊಡ್ತೀರಾ ರಿಲ್ಯಾಕ್ಸೇಷನ್? ನಾವೇ ನೀನ್ ಟೀ ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ 50,000 ಬರೋಲ್ಲ, 30,000 ಬರುತ್ತೆ. ಓಕೆನಾ ಅವರಿಗೆ? ಇಲ್ಲ ಅವ್ರಿಗೆ 50,000 ಬಿಡು. ಈ ತರ ನಾವು ಮೈಂಡ್ ಸೆಟ್ ಮಾಡಿದ್ವಿ ಸ್ನೇಹಿತರೆ. ಸೊ ಈ ತರ ಒಂದು 8 ತಿಂಗಳು ನಾವು ತ್ಯಾಗ ಮಾಡಿದ್ವಿ. ಎಲ್ಲೂ ಮದ್ವೆಗೆ ಹೋದ್ರು ಮುಟ್ಟಿಲ್ಲ ನಾವು. ಮದ್ವೆಗೆ ಹೋದ್ರು ಅನ್ನ ಸಾರು ಊಟ ಮಾಡಿದೀವಿ. ಓಕೆ, ಬಜ್ಜಿ ಬೋಂಡ ಹಪ್ಪಳ ಕರ್ದಿರೋದು ಕೂಡ ತಿಂದಿಲ್ಲ. ಓಕೆ, ಅದರದ್ದು ರಿಸಲ್ಟು ಯಾವ ತರ ವರ್ಕ್ ಮಾಡಿದ್ರು. ಫೇಲ್ ಸ್ಟೂಡೆಂಟು ಸ್ನೇಹಿತರೆ 5 ಜನ ಮಿಷನ್ ಅನ್ನ ಅಕಾಂಪ್ಲಿಷ್ ಮಾಡಿದ್ದಾರೆ. ಇವತ್ತು ಸಾರಿಕಾ ಮೇಡಮ್ ಇನ್ಕಮ್ಮು 2,45,000, ರಾಮೂರ್ತಿ 1,30,000 ಕಾರ್ ಓನರು, ಅವರು ಕಾರ್ ಓನರು. ಇವ್ರು ಕಾರ್ ಬುಕ್ ಮಾಡಿದ್ದಾರೆ. ನಟರಾಜು 1,30,000, ಸೂರ್ಯಕಲಾ ಮೇಡಮು 70,000 ಇನ್ಕಮು, ಕಾರ್ ತಗೊಂಡಿದ್ದಾರೆ. ಲೋಕನಾಥ್ ಕಾರ್ ತಗೊಂಡಿದ್ದಾರೆ, 70,000 ಇನ್ಕಮು. ಎಲ್ಲರೂ ಅಕಾಂಪ್ಲಿಷ್ ಮಾಡಿದ್ರು. ವಾವ್, ಆ ಲೆವೆಲ್ಗೆ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ನಾವು. ಅವ್ರಿಗೆ ಕೇಳಲಿಲ್ಲ, ಅವ್ರವ್ರು ಬಿಡ್ಕೊಂಡ್ರು. ಅವ್ರು ಏನ್ ಬಿಡ್ಬೇಕು ಅದು ಬಿಟ್ರು. ಓಕೆ, ಸೊ ಈ ತರ ನಾವು ಬಿಟ್ಟಾಗ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. ಸೊ ನಾನು 45 ದಿವಸ ಚಾಲೆಂಜ್ ತಗೊಂಡಿದ್ದೆ. ಓಕೆ, ಎನ್ವಿರಾನ್ಶಿಪ್ ರಿಟೇಲ್ ಮಾಡಬೇಕು ಅಂತೇಳಿ. ನಾನು ಗೋವಾ ಟ್ರಿಪ್ಪಿಗೆ ಕ್ವಾಲಿಫೈ ಆಗಿದ್ದೆ, ಹೋಗ್ಲಿಲ್ಲ. ನನ್ನ ಮನೆಯಲ್ಲೇ ಚಾಲೆಂಜ್ ಮಾಡಿದ್ರು ನನಗೆ. ನಾನು ತಗೊಂಡೆ, ನಾನೇನಾದ್ರೂ ವಿನ್ ಓವರ್ ಆಗಬೇಕು ಅಂತೇಳಿ. ಓಕೆ, ಗೋವಾಕ್ಕೆ ಹೋಗ್ಲಿಲ್ಲ. ತುಂಬಾ ಗ್ರ್ಯಾಂಡ್ ಆಗಿ ನನಗೆ
ಒಂದು ಇನ್ವೈಟ್ ಮಾಡಿದ್ರು, ನಾನು ಟ್ರೈನಿಂಗ್ ಓದೆಲ್ಲ ಇತ್ತು, ನಾನು ಅಲ್ಲಿಗೆ ಹೋಗಲಿಲ್ಲ. 45 ದಿನ ಕಂಟಿನ್ಯೂಸ್ ಆಗಿ ನಾನು ಎನ್ವಿರಾನ್ಶಿಪ್ಪನ್ನು ರಿಟೇಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಲ್ಲಿವರೆಗೂ ನಾನು ರಿಟೇಲ್ ಮಾಡಿದವನಲ್ಲ ಯಾವತ್ತೂ, ಆದರೆ ನಾನು ರಿಟೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ದಿನನೂ ಮಿಸ್ ಮಾಡಿಲ್ಲ, ಎಕ್ಸೆಪ್ಟ್ ಮಂಗಳವಾರ ಅವ್ರ ಜೊತೆ ಟ್ರೈನಿಂಗಲ್ಲಿ ಇರ್ತಾ ಇದ್ವಿ ನಾವು. ಅದು ಬಿಟ್ಟರೆ ಪ್ರತಿನಿತ್ಯ ನೈಟ್ 8 ಗಂಟೆ ಆಗಲಿ 9 ಗಂಟೆ ಆಗಲಿ 10 ಗಂಟೆ ಆಗಲಿ ಎನ್ವಿರಾನ್ಶಿಪ್ ರಿಟೇಲ್ ಮಾಡೋದ ಹೊರತು ನಾನು ಮನೆ ಸೇರಿಲ್ಲ, ನಾನು ಊಟ ಮಾಡಿಲ್ಲ. ಪ್ರತಿನಿತ್ಯ ಮಿನಿಮಮ್ 2 ಎನ್ವಿರಾನ್ಶಿಪ್ಪನ್ನು ರಿಟೇಲ್ ಮಾಡಿದ್ದೀನಿ, ಐದರ್ MRP ಆರ್ ಡಿಪಿಗಿಂತ ಒಳಗಿಲ್ಲ. ಅದು ರಿಟೇಲ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೆ, ನನ್ನನ್ನು ವಿನ್ ಆಗಬೇಕು ಅಂತೇಳಿ ಟಾರ್ಗೆಟ್ ತೊಗೊಂಡಿದ್ದು. ಓಕೆ, ಟಾಸ್ಕನ್ನು ತೊಗೊಂಡಿದ್ದದು. ಓಕೆ, ಅದೇ ಥರ ನೀವು ಮಾಡಬೇಕಾಗಿದೆ. ಇವಾಗ ನೆಕ್ಸ್ಟ್ ವಿಜಯ್ ಸರ್ ನಿಮಗೆ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ಗೋಲ್ನ ಬ್ರೇಕಪ್ ಮಾಡ್ಕೋಬೇಕು, ಬ್ರೇಕಪ್ ಮಾಡಿಕೊಂಡು ಅದನ್ನು ನೋಡ್ತಾ ಹೋಗಬೇಕು. ಲಾಂಗ್ ಟರ್ಮ್ ಗೋಲ್ ಏನಿದೆ ಅದನ್ನು ಬ್ರೇಕ್ ಮಾಡಿ ನೆಕ್ಸ್ಟ್ ಮಂತ್ ಏನು, ಈ ಮಂತ್ ಏನು, ಎಷ್ಟು ಕಲಿಬೇಕು ನಾನು, ಅದಕ್ಕೂ ಗೋಲ್ ಸೆಟ್ ಮಾಡಬೇಕು. ಎಷ್ಟು ಆ್ಯಕ್ಷನ್ ಮಾಡಬೇಕು ಡೈಲಿ, ಅದನ್ನು ಕೂಡ ನೀವು ಮಾಡಬೇಕಾಗುತ್ತೆ. ಅದೇ ಥರ ಟೆಸ್ಟ್ ಡ್ರೈವ್ ಮಾಡಬೇಕು. ನಿಮ್ಮ ಕನಸಿನ ಕಾರ್ದು ತುಂಬ ಇಂಪಾರ್ಟೆಂಟು, ಬಲ ಕೊಡುತ್ತೆ, ನಿಮಗೆ ಶಕ್ತಿ ಕೊಡುತ್ತೆ, ನಿಮಗೆ ಸೈಕಲಾಜಿಕಲಿ ನಿಮ್ಮನ್ನು ಪುಷ್ ಕೊಡುತ್ತೆ, ಸಬ್ ಕಾನ್ಷಿಯಸ್ ಮೈಂಡಿಗೆ ತಗೊಂಡೋಗುತ್ತೆ ನಿಮ್ಮನ್ನು. ಅದೇ ಥರ ವಿಂಡೋ ಶಾಪಿಂಗ್ ಮಾಡಬೇಕು ನೀವೆಲ್ಲರೂ ಕೂಡ. ಸೊ ನೀವು ಬೆನ್ಸ್ ಕಾರ್ ಶೋರೂಮ್ಗೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿದ ತಕ್ಷಣ ನಿಮ್ಗೆ ಯಾರೂ ದುಡ್ಡು ಕೇಳಲ್ಲ, ಆರಾಮಾಗಿ ತಿರ್ಗಾಡ್ಕೊಂಡ್ ಬರ್ಬೋದು ಆ ಕಾರಲ್ಲಿ. ಅವರೇ ಡ್ರೈವ್ ಮಾಡ್ತಾರೆ, ಬೇಕಾದ್ರೆ ಫೋಟೋ ತೆಗೆಸ್ಕೊಂಬರ್ಬೋದು, ನಿಮ್ಗೆ ಯಾರೂ ಕೇಳೋದಿಲ್ಲ. ಅದೇ ಥರ ದೊಡ್ಡ ದೊಡ್ಡ ಮನೆಗಳನ್ನ ನೋಡಿ ವಿಂಡೋ ಶಾಪಿಂಗ್ ಮಾಡಿ ಇಂಟೀರಿಯರ್ ಅನುಭವಿಸಿ. ಸೊ ಲಕ್ಸುರಿ ಆಗಿರ್ತಕ್ಕಂಥ ಫರ್ನಿಚರ್, ಇಂಟೀರಿಯರ್ ಅದನ್ನೆಲ್ಲ ಎಂಜಾಯ್ ಮಾಡಿ. ನೀವು ಡೈಲಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ವಾಟ್ ಯು ವಿಜುವಲೈಸ್ ಟುಡೇ ಟುಮಾರೋ ಇಟ್ ವಿಲ್ ಬಿಕಮ್ ರಿಯಾಲಿಟಿ. ಇವತ್ತೇನು ಕಲ್ಪನೆ ಮಾಡ್ಕೋತೀರಾ ನಾಳೆ ನಿಜ ಆಗುತ್ತೆ ಸ್ನೇಹಿತರೆ. ಇದು ನೋಡಿ, ಒಂದು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥದ್ದು. ಗೋಲ್ ಸೆಟ್, ಡ್ರೀಮ್ ಸೆಟ್, ಫೋಟೋ ತಗೊಳ್ಳೋದು, ಅದು ವಿಜುವಲೈಸೇಷನ್ ಮಾಡ್ಕೊಳ್ಳೋದು ರಿಯಾಲಿಟಿನಲ್ಲಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು. 20 ವರ್ಷ ಕೆಳಗಡೆ ಫಸ್ಟ್ ಫಾರಿನ್ ಟ್ರಿಪ್ಪಿಗೆ ಹೋದಾಗ ನಾನು ಒಂದು ಕಾರ್ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದೆ, ಅದು ಮರ್ತೋಗ್ಬಿಟ್ಟಿದ್ದೀನಿ ನಾನು. ಆದರೆ ರಿಸಲ್ಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾವ ಕಾರ್ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದೆ, ಕನಸು ಕಂಡಿದ್ದೆ, ಅದೇ ಕಾರು, ಅದೇ ಬ್ರ್ಯಾಂಡು, ಅದೇ ಇಂಟೀರಿಯರು 20 ವರ್ಷ ಆದ ನಂತರ ನಾನು ಸಾಧನೆ ಮಾಡಿದ್ದೀನಿ. ಅದು ಫಸ್ಟ್ ಫೋಟೋ 20 ವರ್ಷದಿಂದ. ಓಕೆ, ಎಸ್, ಕನಸುಗಳು ನಿಜ ಆಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲು ಥಾಯ್ಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ತೆಗೆಸಿರೋ ಫೋಟೋ ಇದು. ಅದೇ BMW ಅವಾಗ ಫೋಟೋ ತೆಗೆಸ್ಕೊಂಡಿದೆ. ಯಾವುದೋ ನಿಂತ್ಕೊಂಡಿರೋ ಕಾರು, ನಮ್ಮ ದೇಶದಲ್ಲಿ ಇರಲಿಲ್ಲ ಆ ಟೈಮಲ್ಲಿ, BMWಗಳು ಕಡಿಮೆ ಇತ್ತು ಮೋಸ್ಟ್ಲಿ. ಅಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಅದು. ಇಂಟೀರಿಯರ್ ಇಂದ ಹಿಡಿದು ಕಾರ್ ಕಲರು, ಬ್ರ್ಯಾಂಡು, ಡಿಟ್ಟೋ. ಓಕೆ, ಇಲ್ಲಿ ಓನರ್ ಆಗಲಿಕ್ಕೆ ಕಾರಣ ಆಗಿದೆ ತಾಕತ್ತು. ನನಗೆ ಬರ್ತ್ ಕೂಡ ಹೋಗಿದೆ. ಈ ಕಾರ್ ತಗೊಂಡ್ಮೇಲೆ ಆ ಆಲ್ಬಮ್ ನೋಡಿರೋದು ನಾನು, ಮೊನ್ನೆ ಇದನ್ನ ಕೊಲಾಜು ಮಾಡಿದ್ದು. ಓಕೆ, ಸೊ ಫ್ರೆಂಡ್ಸ್, ಖಂಡಿತ ನಮ್ಮ ಡ್ರೀಮ್ ಏನಪ್ಪಾ ಅಂತ ಹೇಳಿದ್ರೆ, ನೆಕ್ಸ್ಟ್ ತಿಳ್ಕೊಬೇಕಾ? ಬರೀ ನಿಮಗಷ್ಟೇ ಹೇಳ್ತಾ ಇಲ್ಲ, ನೀವು ಗೋಲ್ ಸೆಟ್ ಮಾಡಿ ಅಂತೇಳಿ. ಸ್ನೇಹಿತರೆ, 1 ಲಕ್ಷ ಮಿಲಿಯನೇರ್ಗಳನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಮೈಂಡ್ ಸೆಟ್ ಮಾಡಿದೀವಿ 2025ಕ್ಕೆ. ನಮ್ಮ ಟೀಮಲ್ಲಿ ಬರೀ ಕನ್ಸಲ್ಟೆಂಟ್ ಅಲ್ಲ, 1 ಲಕ್ಷ ಮೇಲೆ ಸಂಪಾದನೆ ಮಾಡುವವರು ನಮ್ಮ ಟೀಮಲ್ಲಿ ಇರ್ತಾರೆ. ಅಂಡ್ 10 ಕೋಟಿ ಬೆಲೆ ಬಾಳ್ತಕ್ಕಂಥ ದೊಡ್ಡ ಮನೆಗೆ ನಾವು ಓನರ್ ಆಗಿರ್ತೀವಿ, ವಿತ್ ಆಲ್ ದ ಫೆಸಿಲಿಟೀಸ್ ಮನೆಯಲ್ಲಿರ್ತದೆ. 4 ಕಾರ್ಗೆ ಓನರ್ ಆಗಿರ್ತೀವಿ. ಇದು ಮೋದಿ ಕೇರ್ ತಾಕತ್ತು, ಗೋಲ್ ಸೆಟ್ ತಾಕತ್ತು. ನಮಗೆ ನಂಬಿಕೆ ಇದೆ, ನಾವು ಮಾಡೇ ಮಾಡ್ತೀವಿ ಅಂತೇಳಿ. ನನ್ನ ಗೋಲ್ ಸೆಟ್ಟು, ನನ್ನ ವಿಜುವಲೈಸೇಷನ್ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಗೃಹ ಪ್ರವೇಶ ಯಾವ ತರ ಆಗುತ್ತೆ ಅಂತ ಹೇಳಿದ್ರೆ, ಸೊ 4 ಕೋಟಿ ಬೆಲೆ ಬಾಳ್ತಕ್ಕಂಥ ಫೆರಾರಿ ಕಾರ್ ನಿಂತಿದೆ, BMW ಕಾರ್ ನಿಂತಿದೆ, 10 ಕೋಟಿ ಮನೆ ಮೇಲ್ಗಡೆ ನಾನು ನೋಡ್ತಾ ಇದ್ದೀನಿ. ಮನೆ ಗೃಹ ಪ್ರವೇಶಕ್ಕೆ ನಮ್ಮ ಆರಾಧ್ಯ ದೈವ ಸಮೀರ್ ಮೋದಿ ಸರ್ ಬಂದಿದ್ದಾರೆ, ಸುರೇಖಾ ಮೇಡಮ್ ಬಂದಿದ್ದಾರೆ, ದೊಡ್ಡ ದೊಡ್ಡ ಲೀಡರ್ಗಳು ಬಂದಿದ್ದಾರೆ ಆಲ್ ಓವರ್ ಇಂಡಿಯಾದಿಂದ. ಅಂಡ್ ನಮ್ಮ ಮೋದಿ ಕೇರ್ನ ಪಾರ್ಟ್ನರ್ಗಳು 5,000 ಜನ ಲೀಡರ್ಗಳು ಮೋದಿ ಕೇರಿಂದ ಸಂಪಾದನೆ ಮಾಡಿರೋ ಕಾರಲ್ಲಿ ಅಲ್ಲಿಗೆ ಬಂದಿದ್ದಾರೆ ಗೃಹ ಪ್ರವೇಶಕ್ಕೆ. ಅಂಡ್ ಆ ಕಾರ್ನ ಹಿಂದ್ಗಡೆ ಮೋದಿ ಕೇರ್ ಸ್ಟಿಕ್ಕರ್ ಇದೆ, ಐ ಲವ್ ಮೋದಿ ಕೇರ್ ಅಂತೇಳಿ. ಎಂಟೈರ್ ಏರಿಯಾದವರು ಪಾಗಲ್ ಆಗಿದ್ದಾರೆ, ಎಲ್ಲ ನೋಡಿದ್ರು ಮೋದಿ ಕೇರ್ ಅವ. ಇದು ನಾವು ವಿಜುವಲೈಸೇಷನ್ 1000 ಸಲ ಮಾಡ್ಕೊಂಡಿದ್ದೀನಿ. ನಾನು ನೆಗೆಟಿವ್ ಆಗ್ತೀನಾ? ಸಾಧ್ಯನೇ ಇಲ್ಲ. ಇದು ವಿಜುವಲೈಸೇಷನ್, ಇದು ರಿಯಾಲಿಟಿಗೆ ಹೋಗ್ತಾ ಇದೆ ಸ್ನೇಹಿತರೆ. ಸೊ ಇದು ರಿಯಲ್ ತಾಕತ್ತು. ಇದು ಮಾಡಿದಾಗ ಏನಾಗುತ್ತೆ, ಈ ತರ ಒಂದು ಗೋಲ್ ಸೆಟ್ ಮಾಡಿದಾಗ ಬ್ರಹ್ಮಾಂಡ ನಮಗೆ ಸಾಥ್ ಕೊಡ್ತಾ ಹೋಗುತ್ತೆ. ಇವಾಗ ನನ್ನ ಆಂಟೆನಾ ಆನ್ ಆಗಿದೆ. ಏನು ಅಂತ ಹೇಳಿದ್ರೆ, ನನ್ನ ಆಂಟೆನಾ ನಮ್ಮಿಬ್ರದ್ದು ಕೂಡ ನಮ್ಮ ಫ್ಯಾಮಿಲಿಯಿಂದ ನಾವು ಗೋಲ್ ಸೆಟ್ ಮಾಡಿದೀವಿ. ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಇಲ್ಲಿ ಆಂಟೆನಾ, ಓಕೆ, ನಮ್ಮ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಬೇರೆ ಏನೇನೋ ಇದೆ, ಆರೋಗ್ಯವಂತ ಭಾರತ ಮಾಡಬೇಕು ಅಂತ ಆಗ್ಲಿ, ಮನುಕುಲ ಅಂತ ಆಗ್ಲಿ, ಅದೆಲ್ಲ ಇದೆ. ಆದರೆ 1 ಲಕ್ಷ ಜನ ಲಕ್ಷಾಧಿಪತಿಗಳನ್ನ ಸೃಷ್ಟಿ ಮಾಡಬೇಕು ಅಂತ ನಾವು ಮೆಸೇಜ್ ಕೊಟ್ಟಿದ್ದೀವಿ. ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿದೆ, ಪ್ರಪಂಚಕ್ಕೆ ರೀಚ್ ಆಗ್ತಾ ಇದೆ. ಇಲ್ಲಿ ಆಂಟೆನಾ ಟೆಲಿಕಾಸ್ಟ್ ಆಗ್ತಾ ಇದೆ.
ಇಲ್ಲಿ ಲಕ್ಷಾಂತರ ಜನ ಕನಸುಗಾರರು ಇದ್ದಾರೆ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇದ್ದಾರೆ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಡೆಲ್ಲಿ, ದಾವಣಗೆರೆ, ಶಿವಮೊಗ್ಗ, ಬೆಂಗಳೂರು ಎಲ್ಲಾ ಕಡೆನೂ ಇದ್ದಾರೆ. ಇವರು ಕೂಡ ಲಕ್ಷಾಂತರ ಜನ ಕನಸು ಕಾಣ್ತಾ ಇದ್ದಾರೆ, ನಾನು ಲಕ್ಷಾಧಿಪತಿ ಆಗಬೇಕು ಅಂತೇಳಿ, ನಾನು ಮಿಲಿಯನಿಯರ್ ಆಗಬೇಕು ಅಂತೇಳಿ. ಸೊ ಅವರು ಲಂಡನ್ ಅಲ್ಲಿ ಇದ್ದಾರೆ, ನೇಪಾಳದಲ್ಲಿ ಇದ್ದಾರೆ, ಶ್ರೀಲಂಕಾದಲ್ಲಿ ಇದ್ದಾರೆ, ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಮೋದಿ ಕೇರ್ ಹೋಗ್ತಾ ಇದೆ. ಸ್ನೇಹಿತರೆ, ಇವರು ಲಕ್ಷಾಧಿಪತಿ ಆಗಬೇಕು ಅಂತ ಅವಕಾಶಗಳ ಹುಡುಕ್ತಾ ಇದ್ದಾರೆ, ಟ್ರೈನಿಂಗ್ ಬೇಕು ಅಂತ ಅವ್ರು ಹುಡುಕ್ತಾ ಇದ್ದಾರೆ. ನಾವು ಲಕ್ಷಾಧಿಪತಿನ ಸೃಷ್ಟಿ ಮಾಡಬೇಕು ಅಂತ ನಾವು ಹುಡುಕ್ತಾ ಇದ್ದೀವಿ. ಏರಿಯಲ್ ಇವ್ರದ್ದು ಆನ್ ಆಗಿದೆ, ನಮ್ದು ಆನ್ ಆಗಿದೆ. ಇವರಿಗೆ ಅವಕಾಶ ಬೇಕು ಲಕ್ಷ ಸಂಪಾದನೆ ಮಾಡಲಿಕ್ಕೆ. ನಮ್ಮ ಹತ್ರ ಅವಕಾಶ, ಸಿಸ್ಟಮ್ಮು, ಟ್ರೈನಿಂಗ್ ರೆಡಿ ಇದೆ, ನಮ್ದು ಮೈಂಡ್ ಸೆಟ್ ರೆಡಿ ಇದೆ. ನಾವು ಇವರು ಕನೆಕ್ಟ್ ಆಗ್ತಾ ಇದೆ, ನಾವಿಲ್ಲಿ ಯೂನಿವರ್ಸ್ ನಮ್ಮನ್ನು ಕನೆಕ್ಟ್ ಮಾಡ್ತಾ ಇದೆ. ಇವ್ರು ನಮಗೆ ಸಿಗ್ತಾ ಇದ್ದಾರೆ, ಅವ್ರ ಜೊತೆ ವರ್ಕ್ ಮಾಡ್ತೀವಿ. ಡೌನ್ 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 ಇವ್ರು ಯಾರು ಅಂತಾನೆ ಗೊತ್ತಿಲ್ಲ. ನಮ್ಮ ಟೀಮಲ್ಲಿ ಕನಿಷ್ಠ 1 ಲಕ್ಷ ಜನ ಮಿಲಿಯನರ್ ಆಗಿರ್ತಾರೆ 2025ಕ್ಕೆ ಸ್ನೇಹಿತರೆ. ಇದು ಗೋಲ್ ಸೆಟ್ ಪವರ್. ಓಕೆ, ಸುರೇಖಾ ಮೇಡಮ್ ಅಂಡ್ ನಿಶಾಂತ್ ಭಾರ್ಗವ್ ಇವ್ರದ್ದು ಒಂದು ಎಕ್ಸೈಟಿಂಗ್ ಸ್ಟೋರಿ ಇದೆ. ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. 3.5 ವರ್ಷದಿಂದ ಇಬ್ರು ಕೂಡ ಡಿಸ್ಕಷನ್ ಮಾಡ್ತಾರೆ. ಏನ್ ಡಿಸ್ಕಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮನೆ ತಗೋಬೇಕು ಅಂತೇಳಿ. ಮೇಡಮ್ ಹೇಳ್ತಾರೆ 6 ಕೋಟಿ ಮನೆ ನೋಡಿದ್ದೀನಿ. ಮಗ ಹೇಳ್ತಾನೆ ಇವ್ರಿಗಿಂತ ದೊಡ್ಡ ಡ್ರೀಮರ್, ಮಮ್ಮಿ 10 ಕೋಟಿ ಮನೆ ನೋಡಿದ್ದೀನಿ ನಾನು, ಪಾಶ್ ಆಗಿದೆ, ಹೆಲಿಕಾಪ್ಟರ್ ಅಲ್ಲಿ ಇಳಿತಾರೆ, ಎಲ್ಲ ಫೆರಾರಿ ಕಾರಲ್ಲಿ ಬರ್ತಾರೆ, ಅಲ್ಲಿಗೆ ಹೋಗೋಣ. ಮೇಡಮ್ ಹೇಳ್ತಾರೆ ಇಲ್ಲ ಮಗನೇ, ಇನ್ವೆಸ್ಟ್ಮೆಂಟ್ ಬಹಳ ಆಗಿದೆ, ಆಸ್ತಿ ಮೇಲೆ ಇನ್ವೆಸ್ಟ್ ಮಾಡಿದೀವಿ, 6 ಕೋಟಿ ಮನೆ ಸಾಕು. ಇವ್ ಮಗ ಹೇಳ್ತಾನೆ ಮಮ್ಮಿ ಕಾಂಪ್ರಮೈಸ್ ಆಗೋದು ಬೇಡ, ಡ್ರೀಮ್ ಅನ್ನ ಯಾವತ್ತು ದೊಡ್ಡದಾಗೆ ಇಟ್ಕೋಬೇಕು ನಾವು. ಅವ್ನು ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಇವ್ರು ಹೇಳ್ತಾ ಇದಾರೆ ಮೇಡಮ್ ಈಗ ಸಾಲ ಮಾಡೋದು ಬೇಡ, ಸಾಕು ಮಗನೇ ಇಷ್ಟೇಯ. ಆದ್ರೆ ಮಗ ಹೇಳ್ತಾನೆ ಮಮ್ಮಿ ದುಡ್ಡಿಲ್ಲ ಅನ್ಬೇಡ, ಕನಸು ಸಡದು ಮಾಡ್ಕೊಳ್ಳೋದು ಬೇಡ. 6 ಕೋಟಿ ಏನ್ ಸಣ್ಣ ಕನ್ಸಲ್ಲ, ಆದ್ರೆ ಮಗನಿಗೆ ಸಣ್ಣ ಕನ್ಸದು. ಅವ್ನ ಮಗ ಒಂದು ಡೈಲಾಗ್ ಹೇಳ್ತಾನೆ, ಆ ಡೈಲಾಗಿಂದ ಮೇಡಮ್ ಫ್ಲಾಟ್ ಆಗ್ಬಿಡ್ತಾರೆ. ಅದೇನಪ್ಪ ಅಂದ್ರೆ, ಮಗ ಹೇಳ್ತಾನೆ ಮಮ್ಮಿ ದುಡ್ಡಿಲ್ಲ ಅನ್ಬೇಡ, ಮಮ್ಮಿ ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಹೇಳ್ಬೇಡ. ಅವ್ನು ಹೇಳ್ತಾನೆ ಮಮ್ಮಿ ಜಾಸ್ತಿ ಸ್ಪಾನ್ಸರ್ ಮಾಡು, ಎಕ್ಸ್ಟ್ರಾ ಸ್ಪಾನ್ಸರ್ ಮಾಡು, ಎಕ್ಸ್ಟ್ರಾ ಟ್ರೈನಿಂಗ್ ಕೊಡು, ಎಕ್ಸ್ಟ್ರಾ ಫೀಲ್ಡರ್ ಕೊಡು ಮಮ್ಮಿ, ಎಕ್ಸ್ಟ್ರಾ ಟ್ರೈನಿಂಗ್ ಕೊಡು, ಎಕ್ಸ್ಟ್ರಾ ಆಕ್ಷನ್ ಮಾಡು, ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ, ಎಕ್ಸ್ಟ್ರಾ ಇನ್ಕಮ್ ಇಂದ ದೊಡ್ಡ ಡ್ರೀಮಿಗೆ ಹೋಗೋಣ, ದೊಡ್ಡ ಮನೆಗೆ ಹೋಗೋಣ ಅಂತ ಹೇಳ್ದ ಅವನು. ಸ್ನೇಹಿತರೆ, ತುಂಬಾ ಅರ್ಥ ಇದೆ ಈ ಎಕ್ಸಾಂಪಲ್ ಅಲ್ಲಿ. ಅದನ್ನೇ ನಾವು ನೀವು ಹಾಕೋಬೇಕಾಗಿದೆ. ಈಗ ನಾನು ಪ್ರಶ್ನೆ ಹಾಕೋಬೇಕಾಗಿರೋದು, ಲಕ್ಷ ಜನಗಳಿಗೆ ಲಕ್ಷಾಧಿಪತಿ ಸೃಷ್ಟಿ ಮಾಡಕ್ ಆಗುತ್ತೋ ಇಲ್ವೋ ಅದೆಲ್ಲ ಪ್ರಶ್ನೆ. ಲಕ್ಷಾಂತರ ಜನ ಮಿಲಿಯನಿಯರ್ ಬರಲಿಕ್ಕೆ ನಾನೇನು ಸಿದ್ಧತೆ ಮಾಡ್ಕೋಬೇಕು, ನಾವ್ಯಾವ ತರ ಟ್ರೈನಿಂಗ್ ಕೊಡಬೇಕು, ನಾನೇನು ಕಲಿಬೇಕು. ಅದೇ ತರ ನೀವು ಅಷ್ಟೇನೆ. ನೀವು 2 ಲಕ್ಷ ಮಿಷನ್ನಿಗೆ ಅಥವಾ ನಿಮ್ಮ ಟೀಮಲ್ಲಿ 2 ಲಕ್ಷ ಸಂಪಾದನೆ ಮಾಡೋರನ್ನ ಸೃಷ್ಟಿ ಮಾಡಕ್ ಆಗುತ್ತಾ ಅದೆಲ್ಲ ಪ್ರಶ್ನೆ. ಹಾಗಿದ್ರೆ ಏನ್ ಕೇಳ್ಕೋಬೇಕು? ಎಕ್ಸಾಕ್ಟ್ಲಿ ನಾನೇನ್ ರೆಡಿ ಆಗ್ಬೇಕು, ನಾನು ಏನನ್ನ ಕಲಿಬೇಕು. ಓಕೆ, ನನ್ನಿಂದ ಬೆನ್ಸ್ ಕಾರ್ ತೊಗೊಳಕ್ ಆಗುತ್ತಾ ಅದೆಲ್ಲ ಪ್ರಶ್ನೆ. ಬೆನ್ಸ್ ಕಾರ್ ತಗೊಳ್ಳಿಕ್ಕೆ ನಾನೇನ್ ಸಿದ್ಧತೆ ಮಾಡ್ಕೋಬೇಕು, ನಾನೇನ್ ಪ್ರಿಪರೇಷನ್ ಮಾಡ್ಕೋಬೇಕು, ನಾನೇನ್ ಕಲಿಬೇಕು, ನಾನೇನ್ ಕಮಿಟ್ಮೆಂಟ್ ಕೊಡಬೇಕು, ಎಸ್ ಆರ್ ನೋ, ಈ ತರ ಪ್ರಶ್ನೆ ಹಾಕೋಬೇಕು. ನನ್ನಿಂದ 1 ಲಕ್ಷ ಜನಗಳ ಟೀಮ್ ಕಟ್ಟಕ್ ಆಗುತ್ತೋ ಇಲ್ವೋ ಅದೆಲ್ಲ ಪ್ರಶ್ನೆ. 1 ಲಕ್ಷರ ಟೀಮ್ ಕಟ್ಟಲಿಕ್ಕೆ ನಾನೇನ್ ಕಲಿಬೇಕು ಪ್ರಶ್ನೆ ಹಾಕೋಬಹುದಾ? ಓಕೆ, ಸೊ ಆ ತರ ನೀವು ಮಾಡ್ಕೊಂಡಾಗ ಸೊ ಡೆಫಿನೆಟ್ಲಿ ನಿಮ್ಮ ಒಂದು ಅಚೀವ್ಮೆಂಟ್ ತುಂಬಾ ದೊಡ್ಡದಾಗುತ್ತೆ. ಸೊ ಬಹಳ ಅವಶ್ಯಕತೆ ಇರತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನೀವುಗಳು ಹಿಂದೆ ಮುಂದೆ ನೋಡೋದಲ್ಲ, ಕನಸು ಗುರಿ ನಿಖರವಾಗಿರ್ಬೇಕು, ಸ್ಪಷ್ಟವಾಗಿರ್ಬೇಕು, ದೊಡ್ಡದಾಗಿರ್ಬೇಕು. ಆಗ ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಾ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಲಿಕ್ಕೆ ನೀವು ರೆಡಿ ಆಗ್ಬೇಕು. ಈಗ ಅವಕಾಶ ಸಿಕ್ಕಿದೆ ನಿಮಗೆ. ಕ್ರಿಕೆಟ್ ಅಲ್ಲಿ ನೋ ಬಾಲ್ ಬರುತ್ತೆ, 1 ಡೇ ಮ್ಯಾಚ್ ಅಲ್ಲಿ, T20ನಲ್ಲಿ. ಆ ನೋ ಬಾಲ್ ಇದ್ದಾಗ ಏನ್ ಕೊಡ್ತಾರೆ? ಫ್ರೀ ಹಿಟ್ಟು. ಫ್ರೀ ಹಿಟ್ ಕೊಟ್ಟಾಗ ಯಾರಾದ್ರೂ ಡಿಫೆನ್ಸ್ ಆಡ್ತಾರ? ಕುಟ್ಟು 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 ಬಿಡ್ತಾರ ಅವನನ್ನ, ಹೌದಾ? ಕುಟ್ಟು ಕುಟ್ಟು ಆಡಕ್ ಹೋದ್ರೆ ತುಳ್ದಾಕ್ ಬಿಡ್ತಾರೆ. ಅಂದ್ರೆ ಸ್ನೇಹಿತರೆ, ಆ ಫ್ರೀ ಹಿಟ್ ನೋ ಬಾಲ್ ಆದಾಗ ಏನ್ ಗೊತ್ತಾ ಇರೋದು, ಆ ನೋ ಬಾಲ್ಗೆ ನೆಕ್ಸ್ಟ್ ಬಾಲು ಹೆಂಗಾದ್ರೂ ಹೊಡಿಬೋದು, ಔಟ್ ಇಲ್ಲ. ಅದಕ್ಕೆ ಬೋಲ್ಡ್ ಆದ್ರೂ ಔಟ್ ಇಲ್ಲ, ಕ್ಯಾಚ್ ಆದ್ರೂ ಔಟ್ ಇಲ್ಲ, ಸ್ಟಂಪ್ ಆದ್ರೂ ಔಟ್ ಇಲ್ಲ. ಅವಾಗ ಏನ್ ಮಾಡ್ತಾರ ಅವರು? ಹೆಂಗ್ ಬೀಸ್ತಾರೆ? ಸಿಕ್ಸರ್, ಹೌದಾ? ದುರಂತ ಏನಪ್ಪಾ ಅಂದ್ರೆ, ಆ ಒಂದು ಫ್ರೀ ಹಿಟ್ಟು ಮಾಡ್ತಾರಲ್ಲ ಬಾಲು, ಅಲ್ಲಿ ಡಿಫೆಂಡ್ ಆಡಿದ್ರೆ ಎಷ್ಟು ದುರಂತ ಆಗುತ್ತೋ ಆ ತರ ದುರಂತ ಆಗುತ್ತೆ. ಇವಾಗ ನೀವು ಸೀರಿಯಸ್ ಆಗಿ ಮೋದಿ ಕೇರ್ನ ಮಾಡದೇ ಇದ್ರೆ, ಮೋದಿ ಕೇರ್ನ ಸೀರಿಯಸ್ ಮಾಡದೇ ಇದ್ರೆ ನಷ್ಟ ದೇಶಕ್ಕಾಗುತ್ತೆ, ನಿಮಗೂ ಆಗುತ್ತೆ, ನಿಮ್ಮ ಟೀಮ್ಗೂ ಆಗುತ್ತೆ. ಒಂದು ವಿಚಾರ, ಈ ಹೋಟ್ಲಲ್ಲಿ ದುಡಿಯೋರು, ಫ್ಯಾಕ್ಟ್ರಿಗೆ ಹೋಗೋರು, ನೌಕರಿ ಮಾಡೋರು, ಅವರು ಆ ನೌಕರಿ ಆ ವ್ಯಾಪಾರನ ಬಿಡೋದ್ರಿಂದ ದೇಶಕ್ಕೆ ನಷ್ಟ ಇಲ್ಲ, ಹೌದಾ ಇಲ್ವಾ? ಒಬ್ಬ ನೌಕರಿ ಬಿಟ್ರೆ 100 ಜನ ಖುಷಿ ಆಗ್ತಾರೆ, ನಾನು ಟ್ರೈ ಮಾಡ್ಬೋದು ಅಂತೇಳಿ. ಒಬ್ರು ಅಂಗಡಿನ ಕ್ಲೋಸ್ ಮಾಡಿದ್ರೆ 10 ಅಂಗಡಿ ಓಪನ್ ಆಗುತ್ತೆ, ಹೌದಾ? ಆದ್ರೆ ಮೋದಿ ಕೇರ್ ಆ ಥರ ಅಲ್ಲ ಕಣ್ರಿ.
ಮೋದಿ ಕೇರ್ ಒಬ್ರು ಬಿಟ್ರೆ ಒಬ್ರು ಬಿಟ್ಟಂಗಲ್ಲ, 100 ಜನ ಬರೋರು ಇದ್ರಲ್ಲ ಅವ್ರು ಬರಲ್ಲ, 1000 ಜನ ಬರೋರು ಇದ್ರಲ್ಲ ಅವ್ರು ಬರಲ್ಲ. ಅದಕ್ಕೆ ನೀವು ಬರಬೇಕು, ಮೋದಿ ಕೇರಲ್ಲಿ ಉಳಿಬೇಕು, ಟ್ರೈನಿಂಗ್ ಅಟೆಂಡ್ ಆಗಬೇಕು. ನೀವು ಟ್ರೈನಿಂಗ್ ಅಟೆಂಡ್ ಆಗದೆ ಇದ್ರೆ 100 ಜನ ಸತ್ತು ಹೋಗ್ತಾರೆ, ಬರೋಕ್ಕಿಂತ ಮುಂಚೆನೇ ಸತ್ತು ಹೋಗ್ತಾರೆ. ಅದಕ್ಕೋಸ್ಕರ ನೀವುಗಳು ಸ್ಟ್ರಾಂಗ್ ಆಗಿ ಬಲಿಷ್ಠವಾಗಿ ನಿಂತ್ಕೋಬೇಕು, ಭದ್ರವಾದ ಬುನಾದಿ ಹಾಕಬೇಕು. ಟ್ರೈನಿಂಗಿಗಿಂತ ಮುಂಚೆ ನಿಮ್ಮ ಗೋಲ್ ಸೆಟ್ ಇರಬೇಕು, ಎಲ್ಲದನ್ನು ಕಲಿತೀನಿ, ಟ್ರೈನಿಂಗ್ ಅಟೆಂಡ್ ಆಗ್ತೀನಿ ಅಂತೇಳಿ. ರೆಡಿ ಇದ್ದೀರಾ? ಓಕೆ. ಸೊ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಇಲ್ಲಿ ಬೇಕಾಗಿರೋದು ನನ್ನ ಜೀವನ ಎಲ್ಲಿದೆ, ನನ್ನ ಜೀವನದ ಎಷ್ಟು ಪುಟಗಳು ಮುಗಿದೋಗಿದೆ, ಆ ಜೀವನದ ಪುಟಗಳಲ್ಲಿ ಏನು ಬದಲಾಯಿಸಕ್ಕಾಗಲ್ಲ ಮೈ ಡಿಯರ್ ಫ್ರೆಂಡ್ಸ್, ಏನು ಬದಲಾಯಿಸಕ್ಕಾಗಲ್ಲ. 100 ವರ್ಷ 100 ಪುಟ ಅಂತ ಹೇಳಿದ್ರೆ 40 ಪುಟ ಮುಗಿದೋಗಿದೆ, 50 ಪುಟ ಮುಗಿದೋಗಿದೆ ಕೆಲವ್ರದ್ದು. ಫಿಲಮ್ ಸೂಪರ್ ಫ್ಲಾಪ್. ಇನ್ನು ಮುಂದಿರೋದು 50 ಪುಟ, 50 ವರ್ಷ. ಇದು ಪ್ಲೇನ್ ವೈಟ್ ಆಗಿದೆ, ಪ್ಯೂರ್ ವೈಟ್ ಆಗಿದೆ. ಅದನ್ನು ನೀವು ಅನ್ಕೊಂಡಂಗೆ ನೀವು ಚಿತ್ರಣ ಬರಿಬೋದು. ಹೌದಾ? ಇದುವರೆಗೂ ಏನಾಯ್ತು ಮುಖ್ಯ ಅಲ್ಲ, ಇನ್ನು ಮುಂದೆ ಏನಾಗುತ್ತೆ ಅದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ನೀವೆಲ್ಲರೂ ಸಿದ್ಧತೆ ಮಾಡ್ಕೋಬೇಕು. ನೀವೆಲ್ಲರೂ ಕೂಡ ನಿಮ್ಮ ಅನುಭವನ ಗಟ್ಟಿಯಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ಕೊನೆಯದಾದ ಮೆಸೇಜು ಅದೇನಪ್ಪ ಅಂತ ಹೇಳಿದ್ರೆ, ಸೊ ಸ್ವಾಮಿ ವಿವೇಕಾನಂದ ಅವರಿಂದ ತಗೊಂಡಿರ್ತಕ್ಕಂಥದ್ದು ಕೇಳಿಸ್ಕೊಳ್ಳಿ ಮೊದಲು, ಆಮೇಲೆ ನೀವು ನನ್ನ ಜೊತೆ ಹೇಳಬೇಕು. ಕುದಿಯದ ರಕ್ತ ರಕ್ತವೇ ಅಲ್ಲ, ಮಿಡಿಯದ ಹೃದಯ ಹೃದಯವೇ ಅಲ್ಲ, ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ, ನರಕವದು. ಈಗ ನಾನು ಕೇಳ್ತೀನಿ, ನೀವು ಹೇಳಕ್ ಸ್ಟಾರ್ಟ್ ಮಾಡಿ ಗೊತ್ತಿರೋರು. ಕುದಿಯದ ರಕ್ತ, ಮಿಡಿಯದ ಹೃದಯ, ದೇಶಕ್ಕಾಗಿ ಬಾಳದ ಬದುಕು ಬದುಕೇ ಅಲ್ಲ. ಸ್ನೇಹಿತರೆ, ನಿಮ್ಮ ಜೀವನ ಬರೀ ಬಂದೆ ಬದುಕಿದೆ ಸತ್ತೆ ಅನ್ನೋ ತರ ಪ್ರಾಣಿ ಪಕ್ಷಿ ತರ ಆಗೋದು ಬೇಡ. ನಮ್ಮ ಜೀವನ ಚರಿತ್ರೆ ಆಗಬೇಕು. ಹಾಗಾಗಿ ನಮ್ಮ ಜೀವನ ಇತಿಹಾಸ ನಿರ್ಮಾಣ ಆಗಬೇಕು, ನಮ್ಮಿಂದ ಬೇರೆಯವ್ರಿಗೆ ಬೆಳಕಾಗಬೇಕು. ಅದನ್ನು ನಾವು ಮಾಡ್ತಾ ಹೋಗೋಣ. ಕಲಿಕೆಗೆ ಒತ್ತು ಕೊಡಿ, ಗೋಲ್ ಇಡ್ಕೊಳ್ಳಿ. ಆದರೆ ನಮ್ಮ ದೇಶ ಉದ್ಧಾರ ಆಗಬೇಕು ಅನ್ನೋ ಒಂದು ದೊಡ್ಡ ಗುರಿ ಇಟ್ಕೊಂಡಾಗ ದೇಶನ ಉದ್ಧಾರ ಆಗುತ್ತೆ, ನಾವು ಕೂಡ ಉದ್ಧಾರ ಆಗ್ತೀವಿ. ಸೊ ಮಾನವೀಯತೆಯಿಂದ ಬಿಸ್ನೆಸ್ ಅನ್ನ ಹಾನೆಸ್ಟಿಯಿಂದ ಮಾಡ್ತಾ ಹೋಗೋಣ. ನಮ್ಮೆಲ್ಲರ ಕನಸು ಗ್ಯಾರಂಟಿ ನೆರವೇರುತ್ತೆ. ನಾವೆಲ್ಲ ಇದೀವಿ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ. ಸಿಸ್ಟಮ್ ಇದೆ, ಮಿಷನ್ ಇದೆ, ಸೊ ಮೋದಿ ಕೇರ್ ಇದೆ, ಉತ್ತಮವಾದ ಲೀಡರ್ಗಳಿದ್ದಾರೆ. ಈ ತರ ಲೀಡರ್ಗಳ ಜೊತೆಗೆ ನಾವಿರೋದು ನಮ್ಮೆಲ್ಲರ ಸೌಭಾಗ್ಯ. ಸೊ ನಮ್ಮ ರವಿ ಕುಲಕರ್ಣಿ ಅವ್ರನ್ನ ಮತ್ತೊಮ್ಮೆ ನಾನು ವಂದಿಸ್ತಾ ಇದ್ದೀನಿ. ಅವರ ಒಂದು ಲೀಡರ್ಶಿಪ್ಪಿಗೋಸ್ಕರ, ಅವರ ಕಮಿಟ್ಮೆಂಟು, ಅವರ ಇನ್ವಾಲ್ವ್ಮೆಂಟಿಗೋಸ್ಕರ ಇಲ್ಲಿರ್ತಕ್ಕಂಥ ಪ್ರತಿ ಲೀಡರ್ಗೂ ಕೂಡ ನಾನು ಸಲ್ಯೂಟ್ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ನಾನು ವಿಶಸ್ಸನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ವಾವ್, ಥ್ಯಾಂಕ್ ಯು ಸೋ ಮಚ್ ರಾಜು ಸರ್. ನಿಜಕ್ಕೂ ಒಂದೊಂದು ಟ್ರೈನಿಂಗ್ ಕೂಡ ಫ್ರೆಂಡ್ಸ್ ಎಷ್ಟು ಜೀವಂತವಾಗಿದೆ ಅಂತಂದ್ರೆ ಇವತ್ತು ಸಹಿತ ಕಾರ್ಯಕ್ರಮ ಎಲ್ಲರೂ ಕೂಡ ಅಟೆಂಡ್ ಮಾಡ್ತಾ ಮಾಡ್ತಾ ಹೋದಂಗೆಲ್ಲ ಕಳೆದೇ ಹೋಗ್ಬಿಡ್ತೀವಿ ಟ್ರೈನಿಂಗ್ ನ. ಯಾಕೆಂತಂದ್ರೆ ಒಂದೊಂದು ಎಕ್ಸಾಂಪಲ್ಸ್ ಕೂಡ ಒಂದು ಎಕ್ಸಲೆಂಟ್. ಅದ್ರ ಜೊತೆಗೆ ಕೊನೆಯದಾಗಿ ರಾಜು ಸರ್ ಅವರೊಂದು ಜಸ್ಟ್ ಸ್ಯಾಕ್ರಿಫೈಸ್, ಅವ್ರ ಎಂಟೈರ್ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿದ್ದು, ಅದ ನಂತರ ಅವ್ರ ಹೆಂಗ್ ವರ್ಕ್ ಆಯ್ತು, ಅವ್ರಿಗೆ ಹೆಂಗೆ ಮಿಲಿಯನರ್ ಆಗ್ಲಿಕ್ಕೆ ಅಂಡ್ ನೆಕ್ಸ್ಟ್ ಇವ್ರು ಏನ್ ಅನ್ಕೊಂಡಿದ್ರೆ ಇಂಟೆನ್ಷನ್ ಕಂಪ್ಲೀಟ್ ಫುಲ್ಫಿಲ್ ಆಗ್ಲಿಕ್ಕೆ ಹೆಂಗ್ ವರ್ಕೌಟ್ ಆಯ್ತು ಅದೆಲ್ಲ ಕೂಡ ಅನ್ನೋದಕ್ಕೆ ಇಟ್ಸ್ ರಿಯಲಿ ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ವೆರಿ ಮಚ್ ರಾಜು ಸರ್. ಅವತ್ತೊಂದಿನ ಇದು ಜಸ್ಟ್ ಅವತ್ತಿನ ಟ್ರೈನಿಂಗ್ ಮತ್ತೊಂದ್ಸರಿ ನೀವು ಮರುಕಳಿಸಿದೀರಾ ಲೈವ್ ಆಗಿ ಅಟೆಂಡ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮನ. ಫ್ರೆಂಡ್ಸ್, ಒಂದೇ ಪ್ರತಿಯೊಬ್ರು ಕೂಡ ಒಂದು ಇಂಟೆನ್ಷನ್ ಇಟ್ಕೋಬೇಕು ಸ್ಟ್ರಾಂಗ್ ಆಗಿ. ಇಂಟೆನ್ಷನ್ ಸ್ಟ್ರಾಂಗ್ ಆಗಿದ್ದು ಗೋಲ್ ಸೆಟ್ ಮಾಡಿದ್ದೆ ಆದ್ರೆ ತನ್ನಿಂದ ತಾನೇ ಅದು ದಾರಿ ತೋರಿಸ್ತಾ ಹೋಗುತ್ತೆ. ಅದ್ ಹೇಳ್ತಾರಲ್ಲ, ಸ್ಟ್ರಾಂಗ್ ಆಗಿ ಡ್ರೀಮ್ ಇರ್ತಕ್ಕಂಥ ವ್ಯಕ್ತಿಗೆ ಓಕೆ ಯಮನು ಕೂಡ ಏನ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ರು ಕೂಡ ಸ್ಟ್ರಾಂಗ್ ಆಗಿ ಡ್ರೀಮ್ ಇಟ್ಕೊಳ್ಳೋಣ, ಗೋಲ್ ಸೆಟ್ ಮಾಡೋಣ. ಅದರ ಜೊತೆಗೇನೆ ಗೋಲ್ ಸೆಟ್ ಹೆಂಗೆಲ್ಲ ಮಾಡ್ಬೇಕಿದೆ ಅಂತ ಎಲ್ಲ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಗೊತ್ತಾಗಿದೆ. ಈಗ ನೀವು ಅದನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ, ನಾಳೆ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ವಿಜಯ್ ಡಿಜೆ ಸರ್ದು ಇರುತ್ತೆ ಟ್ರೈನಿಂಗ್. ಎಸ್ಪೆಷಲಿ ಆಕ್ಷನ್ ಹೆಂಗೆ ಅಂತ ಗೋಲ್ ಸೆಟ್ ನೋಡಿದೀರಾ, ಓಕೆ ESBI ಅದನ್ನ ನೋಡಿದೀರಾ, ಓಕೆ ಅದರ ನಂತರ ಓಕೆ ಹೆಂಗೆ ಇವೆಂಟ್ಗೆ ಬಿಲ್ಡ್ ಮಾಡ್ಬೇಕಂತಕ್ಕಂಥ ವಿಚಾರನೂ ನೋಡಿದೀರಾ. ಅದರ ಜೊತೆಗೆ ನಾಳೆ ನಿಮ್ಗೆ ಸಿಗುತ್ತೆ ಗೋಲ್ ಸೆಟ್, ಅದನ್ನ ಎಲ್ಲ ಹೆಂಗ್ ಅಚೀವ್ ಮಾಡ್ಬೇಕು, ಯಾವ ತರ ವರ್ಕ್ ಮಾಡ್ಬೇಕು, ಓಕೆ ಡೈಲಿ ಆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತಕ್ಕಂಥದನ್ನ. ಗ್ರೇಟ್ ನ್ಯೂಸ್ ಏನಂತಂದ್ರೆ ನಮ್ಮ ಗಾಡ್ ಫಾದರ್ ಅಗೇನ್ ಮತ್ತೆ ನಾಳೆ ಬರ್ತಿದ್ದಾರೆ. ಓಕೆ ವಿಜಯ್ ಡಿಜೆ ಸರ್ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ನಾಳೆ ಟ್ರೈನಿಂಗ್ ಅಟೆಂಡ್ ಮಾಡೋಣ ಅಂತ ಹೇಳ್ತಾ, ಪ್ರತಿಯೊಬ್ರು ಕೂಡ ಇವತ್ತಿಂದಾನೆ ಎಲ್ಲರೂ ನಿರ್ಧಾರ ಮಾಡಿ ನಿಮ್ಮ ಟೀಮ್ ನ ಓಕೆ ಹೆಚ್ಚೆಚ್ಚು ನಾಳೆ ಬಿಲ್ಡ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಕ್ಷನ್ ಪ್ಲಾನ್ ಈಸ್ ವೆರಿ 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 ಇಂಪಾರ್ಟೆಂಟ್. ನಾಳೆ ತುಂಬಾ ಡೀಪ್ ಆಗಿ ತಗೊಂಡು ಹೋಗ್ಲಿಕ್ಕೆ ಇದ್ದಾರೆ. ಹಾಗಾಗಿ ಯಾರು ಮಿಸ್ ಆಗ್ದಂಗೆ ಪ್ರತಿಯೊಬ್ರು ನಿಮ್ಮ ಟೀಮ್ ನ ಬಿಲ್ಡ್ ಮಾಡ್ಕೊಂಡು ನಾಳಿನ ಕಾರ್ಯಕ್ರಮಕ್ಕೆ ಮತ್ತಷ್ಟು ನಿಮ್ಮ ಟೀಮ್ ನ ಬಲಾಢ್ಯರನ್ನಾಗಿ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ 8:50ಕ್ಕೆ ಜಾಯಿನ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಆಕ್ಷನ್ ಶೇರಿಂಗ್ಸ್ ನ ಮಾಡೋದಕ್ಕೆ ಓಕೆ ನಿಮ್ಗೊಂದು ಒಳ್ಳೆ ಅವಕಾಶ ಸಿಗುತ್ತೆ. ಅವಕಾಶ ಮಿಸ್ ಮಾಡ್ಕೋಬಿಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಅಂಡ್ ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್.